ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮೆಲ್ಲರಿಗೂ ಶುಭ ದಿವಸ, ಪುಣ್ಯಕಾಲ, ಪರ್ವಕಾಲ ಅಂತ ಹೇಳ್ತಾರೆ. ಯಾಕೆಂದರೆ ಶೋಭಕೃತ್ನಾಮ ಸಂವತ್ಸರದಿಂದ ಕ್ರೋಧಿನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ, ಪ್ರವೇಶ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತೇಳಿ, ಇದು 38ನೇ ಸಂವತ್ಸರ ಅಂತ ಕರೀತಾರೆ. 60 ಸಂವತ್ಸರಗಳಲ್ಲಿ ಇದು 38ನೇ ವರ್ಷದ ಸಂವತ್ಸರ ಅಂಥೇಳಿ. ಈ ಒಂದು ಕ್ರೋಧಿನಾಮ ಸಂವತ್ಸರ ಹೊಸ ವರ್ಷಕ್ಕೆ ನಿಮ್ಮೆಲ್ರಿಗೂ ಕೂಡ ನಮ್ಮ ಆರ್ಥಿಕ ಶುಭಾಶಯಗಳು. ಮತ್ತು ಆ ಭಗವಂತ ನಿಮಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಹೊಸ ವರ್ಷದ ದಿವಸ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗಬೇಕು, ಕುಟುಂಬದಲ್ಲೂ ಕೂಡ ಎಲ್ಲರೂ ಪ್ರಸನ್ನ ಚಿತ್ತರಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಒಳ್ಳೆ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಕ್ಷೇತ್ರದ ಅಧಿಪತಿ ಯಾರು? ಆ ಭಗವಂತನ ದರ್ಶನ. ಇವತ್ತು ಯಾರಿಗೆ ಈ ಕ್ಷೇತ್ರ ಬರೋಕ್ಕಾಗಲ್ವೋ, ಅಟ್ಲೀಸ್ಟ್ ನಮ್ಮ ವಾಹಿನಿ ಮುಖಾಂತರ ಆ ಭಗವಂತನ ದರ್ಶನ ಮಾಡೋದ್ರಿಂದ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಬರತಕ್ಕಂಥ ಎಲ್ಲ ತೊಂದರೆಗಳು, ಅಪಶಕನಗಳು, ಅಶುಭಗಳನ್ನೆಲ್ಲ ಆ ಭಗವಂತ ನಿಮ್ಮನ್ನು ಬಿಡುಗಡೆ ಮಾಡಿ ಸಂರಕ್ಷಣೆ ಮಾಡ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಆ ಕ್ಷೇತ್ರ ಎಲ್ಲಿದೆ, ಆ ಕ್ಷೇತ್ರದ ಅಧಿಪತಿ ಯಾರು, ಮತ್ತು ಆ ಕ್ಷೇತ್ರದ ಮಹಿಮೆ ಏನು, ಇದಲ್ಲದೇ ನಾನು ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಭವಿಷ್ಯ ಫಲಶ್ರುತಿ ಹೇಳ್ತೀನಿ. ಪ್ರತಿಯೊಂದು ರಾಶಿಗೂ ಕೂಡ ಈ ವರ್ಷದಲ್ಲಿ ಏನಾಗುತ್ತೆ ಅನ್ನೋ ವಿಚಾರನೂ ಕೂಡ ನಾನು ರಾಶಿ ಭವಿಷ್ಯ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಆ ಕ್ಷೇತ್ರಕ್ಕೆ ಹೋಗೋಣ. ನಾನು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಟೌನಲ್ಲಿ ಒಂದು ವಿಶೇಷವಾದಂಥ ಕ್ಷೇತ್ರ ಇದೆ. ಆ ಕ್ಷೇತ್ರ ಪ್ರಸನ್ನ ವಿಜಯ ಗಣಪತಿ ಅಂತ ಹೇಳಿ. ಇದು ಸುಮಾರು 550 ವರ್ಷಗಳ ಹಿಂದೆ ಮದಕರಿ ನಾಯಕನ ಹೆಂಡತಿಯ ತಮ್ಮನಾದಂಥ ಗುಲ್ಲಪ್ಪ ನಾಯಕ ಅನ್ನೋರು ತಮ್ಮ ಯುದ್ಧದಲ್ಲಿ ಜಯಪ್ರಾಪ್ತಿಯಾಗಲಿ ಅಂಥೇಳಿ, ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗಲಿ ಅಂಥೇಳಿ ಈ ಒಂದು ಕ್ಷೇತ್ರದಲ್ಲಿ ಸುಮಾರು 550 ವರ್ಷದ ಹಿಂದೆ ವಿಜಯ ಗಣಪತಿಯನ್ನು ಭಾಳ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗುಲ್ಲಪ್ಪ ನಾಯಕರವರು. ಕಾಲಕ್ರಮೇಣ ಆ ಮುಖದಲ್ಲಿರತಕ್ಕಂಥ ವರ್ಚಸ್ಸು, ತೇಜಸ್ಸು, ಓಜಸ್ಸನ್ನು ನೋಡಿ ಇಲ್ಲಿಯ ಜನರೆಲ್ಲರೂ ಕೂಡ ಆ ಪ್ರಸನ್ನತೆಯನ್ನು ಕಂಡಂಥ ಜನರು, ಭಕ್ತರು ಈ ಗಣಪತಿಗೆ ಪ್ರಸನ್ನ ಗಣಪತಿ ಅಂತ ಹೆಸರಿಟ್ಟಿದ್ದಾರೆ. ಆದ್ದರಿಂದ ಪ್ರಸನ್ನ ವಿಜಯ ಗಣಪತಿ ಅನ್ನೋ ಈ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾದಂಥದ್ದು. ಬನ್ನಿ, ಆ ಗಣಪತಿಗೆ ನಿಮ್ಮೆಲ್ರಿಗೂ ಶುಭ ಕಾಮನೆಗಳನ್ನು ಕೊಡಲಿ ಅಂತೇಳಿ ಸಂಕಲ್ಪಪೂರ್ವಕ ಪಂಚಾಮೃತ ಅಭಿಷೇಕ ಮಾಡೋಣ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ರೂಪೇಣ ಜ್ಯೋತಿ ದೇವತಾಭ್ಯೋ ನಮಃ. ಶನಿವಾಸಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭರಿತೋ ಧನಕನಕ ವಸ್ತ್ರವಾಹನಾದಿ ನಿರಂತರ ಪ್ರಾಪ್ತ್ಯರ್ಥಂ ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಪ್ರಾರ್ಥಕಾಲೆ ಧ್ಯಾನ, ಆವಾಹನ, ಪಂಚಾಮೃತಾಭಿಷೇಕ, ಷೋಡಶೋಪಚಾರ ಪೂಜಾಂ ಚ ಕರಿಷ್ಯೆ. ಓಂ ಆಗಮಾತಂತು ದೇವಾನಾಂ ಗಮನಾತಂತು ರಕ್ಷಸಾಂ ಪೂರ್ವೇ ಗಂಟಾರಂ ತತ್ಪ್ರದೇವತಾಮೂರ್ತಂ. ಓಂ ಅಪಸತ್ಪಂತಿ ಸ್ವಸ್ಯ ಮಂತ್ರಸ್ಯ ವಾಮದೇವ ಋಷಿಃ ಪ್ರಕೃತಿಚ್ಛಂದಃ ಸತ್ಯೋ ದೇವತ ಸಮಸ್ತಭೂತೋ ಉಚ್ಚಾಟನೆ ವಿನಿಯೋಗಃ ಅಪಸತ್ಪಂತ್ಯೇ ಭೂತಾಃ ಭೂತಭೂತಃ. ಓಂ ಭೂರ್ಭುವಸ್ವಃ ಗಣಪತಿ ವಾವಾಹಯಾಮಿ. ಓಂ ಗಂ ಗಣಪತಿಯಂ ಧ್ಯಾಯಾಮಿ ಜಾನಂ ಸಮರ್ಪಯಾಮಿ. ಸಿಂಹಾಸನ ಸುವರ್ಣಮಂಟಪಂ ತೇಷಾ ಮಧ್ಯ ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಓಂ ಮಹಾಗಣಪತಿಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅನೇಕರ್ಥ ಸಂಯುಕ್ತಂ ಸುವರ್ಣೇನ ವಿರಾಜಿತಂ ಮುಕ್ತಾಮಣ್ಯಂ ಕಿಚುಚಾರು ಆಸಂ ದದಾಮ್ಯಹಂ. ಓಂ ಪ್ರಸನ್ನ ಮಹಾಗಣಪತಿಯೇ ನಮಃ. ಯಥಾಶಕ್ತಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಥ ಪಂಚಾಮೃತ ಸ್ನಾನಂ ಚ ಕರಿಷ್ಯೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮರುಷ್ಣಿಯಂ ಭವಾವಾಜಸ್ಯ ಸಂಗತೆ
ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮರುಷ್ಣಿಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮರುಷ್ಣಿಯಂ ಭವಾವಾಜಸ್ಯ ಸಂಗತೆ ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮರುಷ್ಣಿಯಂ ಭವಾವಾಜಸ್ಯ ಸಂಗತೆ. ಓಂ ದಧಿಕ್ರಾವಣ್ಣೋ ಅಕಾರಿಷಂ ಜಿಷ್ಣೋರಜ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ರಣ ಆಯೂಘಂ ಶಿತಾರಿಷತ್ ದತ್ನಾ ಸ್ನಪಯಾಮಿ. ಶುಕ್ರವಸಿ ಜ್ಯೋತಿರಸಿ ತೇಜೋಸಿ ದೇವೋ ವತ್ಸವಿತೋತ್ಪುನಾತ್ವಚಿದ್ರೇಣ ಪವಿತ್ರೇಣ ವಸು ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಪಯಾಮಿ. ಓಂ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾರ್ದ್ವೀನ ಸಂತೋಷದೀಃ ಮಧುನಕ್ತಮುತೋಷಸೇ ಮಧುಮತ್ವಾತಿರ್ವಗಂ ರಜಃ ಮಧುದ್ಧೌರಸ್ತನಪಿತ ಮಧುಮಾನ್ನೋ ವನಸ್ಪತಿ ಮಧುಮಾಗಂ ಮಸ್ತು ಸೂರ್ಯಃ ಮಾದಿರ್ಘಾವೋ ಭವಂತು ನಃ ಮಧುನಾ ಸ್ತಪಯಾಮಿ. ಓಂ ಸ್ವಾದು ಪವಸ್ಯ ದಿವ್ಯಾಯ ಜಲ್ಮನೆ ಸ್ವಾದು ಇಂದ್ರಾಯ ಸುಹವೀತು ನಾಮ್ನೆ ಸ್ವಾದು ಮಿತ್ರಾಯ ವರುಣಾಯ ವಾಯುವೆ ಬೃಹಸ್ಪತಯೇ ಮಧುಮಾಗಂ ಅದಾಭ್ಯಃ. ಯಾ ಫಲನೀರ್ಯ ಅಫಲಾ ಪುಷ್ಪಾಯಾಷ್ಟಪುಷ್ಟಿನಿ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂ ತ್ವಗಂ ಅಸಹ ಫಲೋದಕೇನ ಸ್ನಪಯಾಮಿ. ಗಂಧದ್ವಾರಾಂ ದುರಾಧರುಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಗಂ ಸರ್ವಭೂತಾನಾಂ ತ್ವಾಮಿಹೋಪ ಅವೇಶ್ರಿಯಂ ಗಂಧೋದಕೇನ ಸ್ನಪಯಾಮಿ. त्र्यम्बकं यजामहे सुगन्धिं पुष्टिवर्धनम् ऊर्वारुकमिव बन्धनान् मृत्योर्मुक्षीयमामृतात् एते सहस्रमयितं पाशा मृत्युमत्याय हन्तवे तान् यज्ञस्य मायया सद्वानव यजामहे मृत्युवे स्वाहा मृत्युवे स्वाहा. आयनेते परायणे धूर्वारो हन्त पुष्टिनि हृदाष्टपुण्डरीकानि समुद्रस्य गृह इमे अक्षतोदकेन स्नपयामि. कुङ्कुमं चैव सिन्दूरं कज्जलं तथा सौभाग्यद्रव्यमेतानि गृह्णा परमेश्वर. आह्वायित श्री महागणपतिदेवताभ्यो नमः. हरिद्रा कुङ्कुमचूर्णं समर्पयामि. ॐ आयनेते परायणे धूर्वारो हन्त पुष्टिनि
ಹೃದಾಷ್ಟಪುಂಡರೀಕಾನಿ ಸಮುದ್ರಸ್ಯ ಗೃಹಾಮೇ ಮಹಾಗಣಪತಯೇ ನಮಃ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ. वनस्पतिरसोत्पन्नो गन्धाद्योधूपोत्तमः आग्रेह सर्वधूपोऽयं प्रत्युताम् ॐ वनस्पतिरसोत्पन्नो गन्धाद्योधूपोत्तमः आग्रेह सर्वदेवानां धूपोऽयं प्रत्युच्यताम् ॐ चन्द्रादितोतधरणे विद्युत्पन्नस्तथैव च त्वमेव सर्वतेजांसि आत्मीकं प्रत्युताम् एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्. ओम गं गणपतये नमः. ओम लक्ष्मी नरसिंहाय नमः. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्. ಮಹಾಗಣಪತಿಯವರು ಆಸನಸ್ಥರಾಗಿದ್ದಾರೆ. ಅಂದರೆ ವಾಮ ದಕ್ಷಿಣದ ಈ ಊರು ಪ್ರದೇಶ ತೊಡೆ ಮತ್ತು ಪಾದಗಳನ್ನು ಯೋಗಾಸನ ಸ್ಥಿತಿಯಲ್ಲಿ ಕೂತಿದ್ದಾರೆ. ಸ್ವಂಟದಲ್ಲಿ ಸರ್ಪವನ್ನೇ ಕಟಿಬಂಧವಾಗಿಟ್ಕೊಂಡಿದ್ದಾರೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಸತ್ವ ತಮೋ ರಜಗುಣಗಳನ್ನು ಹೊಂದಿರತಕ್ಕಂಥ ಈ ಸರ್ಪದೇವತೆಯನ್ನು ಸೊಂಟಕ್ಕೆ ಕಟಿಧಾರಾಗಿ ಕಟ್ಕೊಂಡಿದ್ದಾರೆ. ಗಜಕರ್ಣ ಆನೆಯ ಕಿವಿ, ಅದಕ್ಕೆ ಪಕ್ಕದಲ್ಲಿ ಶುಭ ಸೂಚನೆ ಕೊಡುವಂಥ 2 ಗಂಟೆಗಳನ್ನು ಕರ್ಣಗಳಾಗಿ ಯೂಸ್ ಮಾಡಿದ್ದಾರೆ. ಕಿವಿ ಓಲೆ ಗಂಟೆಯನ್ನು ಯೂಸ್ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ಈ ಒಂದು ದೇವತಾ ವಿಗ್ರಹದಲ್ಲಿ. ಇಲ್ಲೊಂದು ವಿಶೇಷ. ಮತ್ತು ವಕ್ರತುಂಡ ಒಂದು ಪಾಶ ಅಂಕುಶ, ಅಲ್ಲಿ ಕೊಡ್ಲಿ ಮತ್ತು ಅಂಕುಶ, ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ, ದುಷ್ಟಶಕ್ತಿಗಳನ್ನು, ಕ್ಷುದ್ರಗ್ರಹಗಳನ್ನು ಹೀರ್ಕೊಳ್ಳಿಕ್ಕೆ ಅಂಕುಶದಲ್ಲಿ ಧಾರಣೆ ಮಾಡಿದ್ದಾರೆ. ಇಲ್ಲಿ ಜೊತೆಗೆ ಈ ಜಾಗದಲ್ಲಿ ನರಸಿಂಹರ ಒಂದು ಮುಖ ಇದೆ. ನರಸಿಂಹರು ಸ್ಥಳೀಕರು ಮತ್ತು ಇಲ್ಲಿಯ ಹಳೆ ಹಿರಿಯ ಜನರು ಹೇಳ್ತಾರೆ, ಇದ್ರ ನರಸಿಂಹರ ಬಾಯಿ ಬಹಳ ಚಿಕ್ತಿತ್ತಂತೆ. ಇದು ಬೆಳೀತಾ 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 ಈಗ ಒಬ್ಬ ಮನುಷ್ಯನ ಕೈ ಒಳಗ ಹಾಕುವಷ್ಟು ಓಪನ್ ಆಗಿದೆ ಅಂತ ಹೇಳ್ತಾರೆ. ಅದೇ ಇಲ್ಲೊಂದು ವಿಶೇಷತೆ. ಜೊತೆಗೆ ಇಲ್ಲಿ ಸರ್ಪದೇವತೆ ಇದೆ. ಇದು ಮೂರನ್ನು ಜೊತೆಲಿಟ್ಕೊಂಡಿರುವಂಥ ವಿಶೇಷ ಮಹಾಗಣಪತಿ ಈ ಭೂಮಂಡಲದಲ್ಲೇ, ಈ ಭರತ ಖಂಡದಲ್ಲೇ ಅಲ್ಲ, ಇಡೀ ಭೂಮಂಡಲದಲ್ಲೇ ಒಂದು ವಿಶೇಷವಾದ ಗಣಪತಿ ಅಂದರೆ ಈ ಮಹಾಪ್ರಸನ್ನ ಗಣಪತಿ. ಯಾಕೆಂದರೆ ಕಾಳಸರ್ಪದೋಷ, ಅನಂತ, ಕುಳಿಕ, ತಕ್ಷಕ, ಕಾರ್ಕೋಟಕ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ವಿಷಧರ, ಹೀಗೆ ಧೃತರಾಷ್ಟ್ರ, ಧನಂಜಯ ಅಂತೇಳಿ 12 ಕಾಳಸರ್ಪದೋಷಗಳನ್ನು ಈ ಸರ್ಪದರ್ಶನದಿಂದ, ಲಕ್ಷ್ಮೀ ನರಸಿಂಹರು ಕೂಡ ಕಾಳಸರ್ಪದೋಷ, ಮಾಟ ಮಂತ ತಂತ್ರ ಪ್ರಯೋಗಾದಿ ದೋಷ, ಕ್ಷುದ್ರಗ್ರಹ, ದುಷ್ಟಗ್ರಹ ದೋಷಗಳು, ಭೂತ ಪ್ರೇತ ಪಿಶಾಚಿಗಳ ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಈ ಜಾಗದಲ್ಲಿ ಲಕ್ಷ್ಮೀ ನರಸಿಂಹರಿದ್ದಾರೆ. ಈ ಒಂದು ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಇರುವಂಥವನು. ಈ ಲಂಬೋದರ ಸ್ವರೂಪಿ, ವಕ್ರತುಂಡ ಅಂದರೆ ಅರ್ಧ ಹಲ್ಲಲ್ಲಿ ಇಟ್ಕೊಂಡಿರುವಂಥವನು, ಮತ್ತು ಕಡುಬುಗಳನ್ನು ಧಾರಣೆ ಮಾಡಿರುವಂಥದ್ದು ಈ ಒಂದು ವಿಶೇಷ. ಅವ್ರಿಗೆ ಇಷ್ಟವಾದಂಥ ಒಂದು ಆಹಾರ ಪದಾರ್ಥ, ನಾನಾ ರೀತಿಯ ಆಭರಣಗಳನ್ನು, ಒಂದು ಸುಖಾಸನ ಸ್ಥಿತಿಯಲ್ಲಿ ಕೂತಿರುವಂಥ ಭಂಗಿ ಈ ಮಹಾಪ್ರಸನ್ನ ಗಣಪತಿ. ಇದು ಲಕ್ಷ್ಮೀ ನರಸಿಂಹರ ಮುಖ ದರ್ಶನ. ಇದು ದಂತ, ಈ ಮುಖದಲ್ಲಿ ಅವರ ಬಾಯಿ ಓಪನ್ ಆಗಿದೆ, ಅದರಲ್ಲಿ ಭಗವಂತನ ಒಂದು ದರ್ಶನ ಇದೆ. ಇದು ಗಣಪತಿಯ ಎಡಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹರ ಮುಖ ದರ್ಶನ. ಆದ್ದರಿಂದ ಇದಕ್ಕೆ ಸಿದ್ಧಲಕ್ಷ್ಮಿ ಗಣಪತಿ ಅಂತಲೂ ಕರಿಬೋದು ಅಂತ ನಮ್ಮ ಅಭಿಪ್ರಾಯ. ಲಕ್ಷ್ಮೀ ಸಮೇತ ನರಸಿಂಹರಾದಿಂದ ಇಲ್ಲಿ ಪ್ರಸನ್ನನೂ ಹೌದು, ರುದ್ರರೂಪನಾದಂಥ, ಉಗ್ರರೂಪನಾದಂಥ ನರಸಿಂಹರು ಕೂಡ ಇರೋದ್ರಿಂದ ಈ ಒಂದು ವಿಶೇಷ ಗಣಪತಿಯಲ್ಲಿ ಇದೇ ಒಂದು ವಿಶೇಷತೆ. ನಾನು ಆಗಲೇ ಹೇಳಿದೆ, ಮದಕರಿ ನಾಯಕರ ಹೆಂಡತಿಯ ತಮ್ಮ ಗುಲ್ಲೆಪ್ಪ ನಾಯಕನವರು 550 ವರ್ಷಗಳ ಹಿಂದೆ ಈ ಒಂದು ವಿಶೇಷ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಏನು ಆಧಾರ ಅಂತ ಕೇಳಿದಾಗ, ಇಲ್ಲಿ ಕಾಮಗೇತಿ ವಂಶಸ್ಥರಾದ
ಮದಕರಿ ನಾಯಕನ ಹೆಂಡತಿಯ ತಮ್ಮನಾದ ಗುಲ್ಯಪ್ಪ ನಾಯಕನವರು 1475ರಲ್ಲಿ ಈ ಪ್ರಸನ್ನ ವಿಜಯ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ಹಳೆಗನ್ನಡದಲ್ಲಿ ಇಲ್ಲಿ ಕೆತ್ತಲಾಗಿದೆ. ಇದೇ ಮೂಲ ದಾಖಲಾತಿ ಈ ಗಣಪತಿ ಒಂದು ಚರಿತ್ರೆಯನ್ನು ಹೇಳಲಿಕ್ಕೆ. ಪ್ರಸನ್ನ ವಿಜಯ ಗಣಪತಿ ಮುಂಭಾಗದ ದರ್ಶನ ಆಯಿತು. ಹಿಂಭಾಗದಲ್ಲಿ ಈ ಗಣಪತಿನಲ್ಲಿ ಬಹಳ ವಿಶೇಷವಾಗಿ ಮೂಲಾಧಾರ ಚಕ್ರ ಅಂತೇಳಿ ನೋಡಿ, ಇದು ಮೂಲಾಧಾರ ಚಕ್ರ. ಗುದದ್ವಾರದಿಂದ 1 ಇಂಚು ಸರ್ಪದ ರೂಪದಲ್ಲಿ ಮಲಗಿರುತ್ತಂಥ ಕುಂಡಲಿನಿ ಶಕ್ತಿ, ಇದು ಮೂಲಾಧಾರ ಚಕ್ರ ಅಂತಾರೆ. ಇದು ಜಡೆ, ಈ ಜಡೆಯ ಕೊನೆ ಭಾಗ ಮೂಲಾಧಾರ ಚಕ್ರ. 2 ಕಿಡ್ನಿಗಳು, ಗುಪ್ತ ಜನಾಂಗಗಳನ್ನು ಹೊಂದಿರತಕ್ಕಂಥ ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ಇದು ಭೂತತ್ವ, ಇದು ಜಲತತ್ವ. ಮಧ್ಯದಲ್ಲಿ ಮಣಿಪುರ ಚಕ್ರ ಅಂತ ಹೇಳಿ ಕರುಳು, ಹೊಟ್ಟೆ, ನಮ್ಮ ಎಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂಥ ಅಂಗಗಳನ್ನು ಹೊಂದಿರುವಂಥ ಮಣಿಪುರ ಚಕ್ರ. ಅಲ್ಲಿ ಅಗ್ನಿತತ್ವ, ಇದು ಭೂತತ್ವ, ಜಲತತ್ವ, ಅಗ್ನಿತತ್ವ. ಈ ಜಡೆನಲ್ಲಿ 3 ಚಕ್ರಗಳು ಇಲ್ಲಿದೆ. ಇನ್ನು ಉಳಿದ ಎಲ್ಲ ಅನಾಹತ ಹೃದಯದಲ್ಲಿರುವಂಥ ಚಕ್ರ, ವಿಶುದ್ಧ ಚಕ್ರ ಕಂಠ ಪ್ರದೇಶದಲ್ಲಿ, ಮತ್ತು ಆಜ್ಞಾ ಚಕ್ರ, ಆಮೇಲೆ ಸಹಸ್ರಾರ ಚಕ್ರ ಅಂತೇಳಿ. ಆಜ್ಞಾ ಚಕ್ರ ಅಂದರೆ 3rd ಹೈ. ಇದಿಷ್ಟು ಈ ಜಡೆನಲ್ಲಿ ಇರತಕ್ಕಂಥ ಸಪ್ತಚಕ್ರಗಳು. ಮತ್ತು ಇಡ, ಪಿಂಗಳ ಅನ್ನೋ 2 ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ. ಅದರಿಂದ ಈ ಗಣಪತಿನಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಅನ್ನೋ 3 ಪ್ರಧಾನ ನಾಡಿಗಳನ್ನು ಈ ಸಪ್ತಚಕ್ರದಲ್ಲಿ, ಅಂದರೆ ಇದು ಬೆನ್ನುರಿ, ಅದು ಬ್ರೈನು, ಬೆನ್ನು ಮೂಳೆ, ಅದು ಬ್ರೈನು. ಇವೆಷ್ಟು ಸೇರಿ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತಂದರೆ ಬೆನ್ನುರಿ, ಬೆನ್ನು ಮೂಳೆ ಮತ್ತು ಬ್ರೈನ್ ಇವೆರಡೂ ಸೇರಿ ಸೆಂಟ್ರಲ್ ನರ್ವ್ ಸಿಸ್ಟಮ್ಲಿ. ಇದಿಷ್ಟು ಕೂಡ ಆಗಿನ ಕಾಲದಲ್ಲಿ ಈ ಕುಂಡಲಿನಿ ಜಾಗೃತಿ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ತಿಳಿಸೋಕ್ಕೋಸ್ಕರ ಗಣಪತಿಯ ಜಡೆಯಲ್ಲಿ ಸಪ್ತಚಕ್ರಗಳಿದೆ. ಮೂಲಾಧಾರ, ಲಂ ಅನ್ನೋ ಬೀಜಮಂತ್ರ, ಸ್ವಾಧಿಷ್ಠಾನ, ಒಂ ಅನ್ನೋ ಬೀಜಮಂತ್ರ, ಮಣಿಪುರ ಚಕ್ರದಲ್ಲಿ ರಂ ಅನ್ನೋ ಬೀಜಮಂತ್ರ, ಅನಾಹತದಲ್ಲಿ ಎಂ ಅಂತ, ಮತ್ತು ವಿಶುದ್ಧ ಚಕ್ರದಲ್ಲಿ ಹಂ ಅಂತ, ಆಜ್ಞಾ ಚಕ್ರದಲ್ಲಿ ಓಂಕಾರ. ಆದ್ದರಿಂದ ಯಾರು ಈ ದೇವರ ದರ್ಶನ ಮಾಡ್ತಾರೋ ಅವರಿಗೆ ಸಪ್ತಚಕ್ರಗಳಲ್ಲಿ ಅವ್ರು ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆಯೋ ಆ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಈ ಸ್ಥಳ ಸಂಪ್ರದಾಯ ಏನಂತಂದರೆ ಬೆಣ್ಣೆಯನ್ನು ತಂದು ಆ ಚಕ್ರಗಳಿಗೆ, ಆ ಜಡೆಗೆ ಅಲಂಕಾರ ಮಾಡ್ತಾರೆ. ಅವ್ರ ಕಾರ್ಯ ಏನಾದ್ರು ಸಕ್ಸಸ್ ಆದಾಗ ಅವ್ರೇನೋ ಹರಕೆ ಕಟ್ಕೊಂಡಿರ್ತಾರೆ, ಅದು ಏನಾದ್ರು ಸರಿ ಹೋಯಿತು, ಚೆನ್ನಾಗಾಯಿತು, ವಿಜಯ ಪ್ರಾಪ್ತಿ ಆಯಿತು ಅಂತಂದರೆ ಈ ಪ್ರಸನ್ನ ವಿಜಯ ಗಣಪತಿಗೆ ಈ ಜಡೆಗೆ ಬೆಣ್ಣೆಯ ಮೂಲಕ ಲೇಪನ ಮಾಡೋ ಒಂದು ಸಂಪ್ರದಾಯ ಪದ್ಧತಿ ಈ ಕ್ಷೇತ್ರದಲ್ಲಿದೆ. ಈಗ ಅಲಂಕಾರ ದರ್ಶನ, ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾ ಇದ್ದೆ. ಹಿಂದೆ ಈ ನರಸಿಂಹರ ಮುಖ ಭಾಳ ಚಿಕ್ಕದಾಗಿತ್ತಂತೆ, ಬಾಯಿ ಓಪನ್ ಆಗಿತ್ತು, ಇಷ್ಟಿರ್ತತೆ. ಕಾಲಕ್ರಮೇಣ ಬೆಳೀತಾ 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 ಇದು ಈ ಬಾಯಿ ಈಗ ತುಂಬ ಓಪನ್ ಆಗಿದೆ ನೋಡಿ. ಇಲ್ಲಿ ಒಬ್ಬ ಮನುಷ್ಯ ಸಂಪೂರ್ಣ ಕೈ ಹಾಕುವಷ್ಟು ಓಪನ್ ಆಗಿದೆ ಇವಾಗ ಅಂತ ಹೇಳ್ತಾರೆ. ಇಷ್ಟು ಆಗ್ತಿರ್ಲಿಲ್ವಂತೆ ಮುಂಚೆ. ಅದರಿಂದ ನರಸಿಂಹರ ನಯನ, ಕಣ್ಣು, ಲಲಾಟ, ಹಣೆ, ಅವರ ತಲೆ ಶಿರೋಭಾಗ, ಅವರ ಬಾಯಿ ಮತ್ತು ಬಾಯಿನಲ್ಲಿರತಕ್ಕಂಥ ದಂತಗಳು, ಹಲ್ಲುಗಳು, ಇದು ಬ್ರಹ್ಮಾಂಡ ದರ್ಶನ. ಈ ಒಂದು ವಿಜಯ ಪ್ರಸನ್ನ ಗಣಪತಿಯ ವಿಗ್ರಹದಲ್ಲಿ ನರಸಿಂಹರ ಒಂದು ದರ್ಶನ. ಇಲ್ಲಿ ಯಾರು ದರ್ಶನ ಮಾಡ್ತಾರೋ ಭೂತ, ಪ್ರೇತ, ಪಿಶಾಚಿ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಭೈರವಿ ಪ್ರಯೋಗ ಮತ್ತು ಶತಚಂಡಿ ಪ್ರಯೋಗ, ಯಾವುದೇ ರೀತಿ ಮಾಟ ಮಂತ್ರ ಅಭಿಚಾರ ಪ್ರಯೋಗಗಳಿದ್ರೂ ಕೂಡ ಗಣಪತಿ ಮುಖೇನ ಉಗ್ರ ನರಸಿಂಹರ ದರ್ಶನ, ವಿಘ್ನ ನಿವಾರಕನಾದ ಪ್ರಸನ್ನ ವಿಜಯ ಗಣಪತಿ ಮುಖೇನ ದೈವ ದರ್ಶನ. ಅದರಿಂದ ಮೊದಲು ಗಣಪತಿ ದರ್ಶನ ಆಗಲಿ ಅಂತಲೇ ಅವರು ನರಸಿಂಹರ ಪಕ್ಕದಲ್ಲಿ ಇಟ್ಟಿದ್ದಾರೆ. ಡೈರೆಕ್ಟ್ ನರಸಿಂಹರ ನೋಡೋ ಹಾಗಿಲ್ಲ, ಯಾಕೆಂದರೆ ಮೊದಲು ಗಣಪತಿ ಪೂಜೆ ಆದ ನಂತರ ನರಸಿಂಹರ ಪೂಜೆ. ಅದರಿಂದ ಯಾರ್ಯಾರಿಗೆ ಕ್ಷುದ್ರಗ್ರಹ, ದುಷ್ಟಗ್ರಹ, ನವಗ್ರಹ ಬಾಧೆ, ನಾನಾ ರೀತಿ ಅಭಿಚಾರ ಪ್ರಯೋಗಗಳಾಗಿರ್ಬೋದು. ಕೂದು ತೊಗೊಂಡು ಮಾಟ ಮಾಡ್ತಿದ್ದಾರೆ, ಬಟ್ಟೆ ತೊಗೊಂಡು ಮಾಟ ಮಂತ್ರ ಮಾಡಿಸಿದ್ರೆ, ನಾವು ತುಳಿದ ಮಣ್ಣು, ನಾವು ತಿಂದಂಥ ಎಂಜಿನ್ ಪದಾರ್ಥ, ಉಗುರು, ನಾವು ನಡೆದಂಥ ಮಣ್ಣು, ಚಪ್ಪಲಿ, ಈ ಥರದ್ದೆಲ್ಲ ತೊಗೊಂಡೋಗಿ ಕಾಟೇರಿ ಪ್ರಯೋಗ, ವಾರಾಹಿ ಪ್ರಯೋಗ, ಚೌಡಿ ಪ್ರಯೋಗಗಳೆಲ್ಲ ಮಾಡ್ತಾರೆ. ನಾನಾ ರೀತಿ ಅಭಿಚಾರ ಪ್ರಯೋಗಗಳನ್ನು ಗಣಪತಿ ಮುಖೇನ ನರಸಿಂಹರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಈ ಸ್ಥಳದಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗ ದೋಷಗಳು ನಿವಾರಣೆಯಾಗುತ್ತೆ. ಸಾಲದಕ್ಕೆ ಸರ್ಪದೋಷಕ್ಕೆ, ಕಾಳ ಸರ್ಪದೋಷಕ್ಕೆ ನರಸಿಂಹರ ಒಂದು ಸ್ಮರಣೆ, ದರ್ಶನ, ಪೂಜೆ. ಈ ಒಂದು ಸಾನ್ನಿಧ್ಯದಲ್ಲಿ ಒಂದು
ಪಾರ್ವತಿಯ ಸಾನ್ನಿಧ್ಯ, ಶಕ್ತಿ ಗಣಪತಿ, ಪ್ರಸನ್ನ ಗಣಪತಿ, ವಿಜಯ ಗಣಪತಿ ಮತ್ತು ಉಗ್ರ ನರಸಿಂಹರ ಒಂದು ಸಾನ್ನಿಧ್ಯ, ಸಪ್ತಚಕ್ರಗಳಲ್ಲಿ ಏಕಕಾಲದಲ್ಲಿ ಎಲ್ಲ ಆಶೀರ್ವಾದ ಒಂದೇ ಸ್ಥಳದಲ್ಲಿ ಲಭ್ಯ ಆಗೋದು ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಈ ವಿಜಯ ಪ್ರಸನ್ನ ಗಣಪತಿ ಸಾನ್ನಿಧ್ಯ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಭಕ್ತರೇ ಬಂದು ತಾವೇ ಬಂದು ತಮ್ಮ ಪೂಜೆ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡುವಂಥ ಅವಕಾಶ ಈ ಟ್ರಸ್ಟಿನ ಜನರು ನಮಗೆ ನೀಡಿದ್ದಾರೆ. ಅದೇ ಒಂದು ವಿಶೇಷ ಈ ಗಣಪತಿನಲ್ಲಿ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪವುತ್ತಮಃ ಆಗ್ರಹ ಸರ್ವದೇವಾನಾಂ ಧೂಪೋಯಂ ಪ್ರತ್ಯುಗೃಹಿತಾಂ ಪ್ರಸನ್ನ ವಿಜಯ ಗಣಪತಿಯೇ ನಮಃ ಧೂಪಮಾಗ್ರಾಪಯಾಮಿ. ಉಗ್ರ ನರಸಿಂಹಾಯ ನಮಃ ಧೂಪಮಾಗ್ರಾಪಯಾಮಿ. ಉಗ್ರ ನರಸಿಂಹಾಯ ನಮಃ ವೇದೋದಕಾಜ್ಯ ನೀರಾಜನಂ ದರ್ಶಯಾಮಿ. ನೀರಾಜನಾಂತರೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಾಂತರೆ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಅಪವಿತ್ರೋ ಪವಿತ್ರ ಸರ್ವಸ್ತಾಂಗೋಪಿ ವ ಯಸ್ಮತತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿಃ. ಪಂಚಫಲಂ ನೈವೇದ್ಯ ನಿವೇದಯಾಮಿ. ಪ್ರಸನ್ನ ವಿಜಯ ಗಣಪತಿ ಉಗ್ರ ನರಸಿಂಹದೇವತಾ ಯಥಾಶಕ್ತಿ ನೈವೇದ್ಯಾಂತರೆ ತಾಂಬೂಲಂ ಸಮರ್ಪಯಾಮಿ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯ ಧೂಪೋತ್ತಮಃ ಆಗ್ರಹ ಸರ್ವದೇವಾನಾಂ ಧೂಪೋಯಂ ಪ್ರತಿ ಆವಾಯ್ತ ಪ್ರಸನ್ನ ವಿಜಯ ಗಣಪತಿ ದೇವತಾಭ್ಯೋ ನಮಃ ನೈವೇದ್ಯಾಂತ ಧೂಪಮಾಗ್ರಾಪಿ. ಉಗ್ರ ನರಸಿಂಹಾಯ ನಮಃ ನೈವೇದ್ಯಾಂತ ಧೂಪಮಾಗ್ರಾಪಯಾಮಿ. पुष्पवान् प्रजावान् पशुमान् भवति य एवं वेद योपामायतनं वेद आयतनवान् भवति. ओम शांति शांति शांति. स्वर्गादि सर्वलोकेश सर्वसंपत्ति गुण्यकुप्याचकेश्वर. ओम एकदंताय विद्महे वक्रतुंडाय धीमहि तन्नो दन्ति प्रचोदयात्. ओम प्रसन्न विजय गणपति देवताभ्यो नमः प्रसन्न अर्घ्यं समर्पयामि. आवाहित श्री प्रसन्न विजय गणपति उग्र नरसिंह देवता सुप्रीता सुप्रसन्नो वरदो भवतु. यस्य स्मृता च नामत्तप पूजा क्रियादिशनूनं सम्पूर्णतां यान्त वन्दे समुष्टम्. अच्युतानन्तगौन्धोभ्यो नमः. कायेन वाचा मनसेन्द्रियैव बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणाय च समर्पयामि. ब्रह्मैव सत्यं. हरि ओम तत्सत्. हरि ओम तत्सत्. हरि ओम सत्. सर्वं श्रीरामकृष्णार्पणमस्तु. श्री गुरुदेव दत्त. ಸಾವಿರದ 475ನೇ ಇಸ್ವಿನಲ್ಲಿ ಈ ಚಿತ್ರದುರ್ಗ ಸಂಸ್ಥಾನದ ಪಾಳೆಗಾರ ಆಗಿರ್ತಕ್ಕಂಥ ಮಧುಕರ ನಾಯಕ ಅವರ ಮೈದನ ಗುಲ್ಯಪ್ಪ ನಾಯಕ ಅವರ ಒಂದು ಕನಸಲ್ಲಿ ಬಂದು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆಗೆ ಪ್ರೇರೇಪಣೆ ಆಗುತ್ತೆ. ಮುಂಚೆ ಇದು ಬೈಲಲ್ಲೇ ಇರುತ್ತೆ. ಬೈಲಲ್ಲಿರೋದ್ರಿಂದ ಇದನ್ನು ಬೈಲು ಗಣಪತಿ ಅಂತಲೂ ಜನಾಭಿಪ್ರಾಯದಲ್ಲಿ ಇರುತ್ತೆ. ವಿಶೇಷವಾಗಿ ಏನು ಗಣಪತಿ ಇದೆ ಇನ್ನೊಂದು ವಿಶೇಷ ಅಂತಂದರೆ ಉಗ್ರ ನರಸಿಂಹಸ್ವಾಮಿ ಆಸನವಾಗಿರುತ್ತೆ. ಉಗ್ರ ನರಸಿಂಹಸ್ವಾಮಿ ಸಮೇತ ಇಲ್ಲಿ ಗಣಪತಿ ಇರ್ತದೆ. ಗಣಪತಿಯ ಎಡಭಾಗದಲ್ಲಿ ಉಗ್ರ ನರಸಿಂಹಸ್ವಾಮಿ ಇರೋದ್ರಿಂದ ಇದು ಒಂದು ಶಕ್ತಿ ಗಣಪತಿ. ಯಾವುದೇ ಒಂದು ಕುಜ ದೋಷ ಇರ್ಬೋದು, ರಾಹುಕೇತುಗಳ ದೋಷ ಇರ್ಬೋದು, ಇಂಥವನ್ನೆಲ್ಲ ಆ ಒಂದು ನಿವಾರಣೆ ಮಾಡೋಂಥ ಒಂದು ಶಕ್ತಿ ಈ ಗಣಪತಿಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಸಹಸ್ರಾರು ಭಕ್ತಾದಿಗಳಲ್ಲಿ ಮನೆ ಮಾಡಿರುತ್ತೆ. ಆಮೇಲಿಂದ ವಿಶೇಷ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಗಣಪತಿನ ಯಾರೇ ಬಂದ್ರೂ ಅವರೇ ಪೂಜೆ ಮಾಡ್ಕೊಂಡು ಅವರೇ ಮುಟ್ಟಿ ನಮಸ್ಕಾರ ಮಾಡೋಗ್ತಿದ್ದಾರೆ. ಇದೊಂದು ವಿಶೇಷ ಇಲ್ಲಿ ಗಣಪತಿದು. ವೀಕ್ಷಕರೇ,
ಈ ವರ್ಷ ನಾವು ಕ್ರೋಧಿನಾಮ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಈ ಕ್ರೋಧಿನಾಮ ಸಂವತ್ಸರದ ಫಲ ಏನು ಅನ್ನೋದು ವಿಚಾರನ ತಿಳಿಸೋಕ್ಕೆ ಮುಂಚೆ ಈ ವರ್ಷನ ಯಾವ್ಯಾವ ಗ್ರಹಗಳು ನಮ್ಮನ್ನು ಆಡಳಿತ ಮಾಡ್ತಾರೆ, ನಡೆಸ್ತಾರೆ ಈ ಜಗತ್ತನ್ನು ಅನ್ನೋದನ್ನು ನಿಮ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಈ ಕ್ರೋಧಿನಾಮ ಸಂವತ್ಸರಕ್ಕೆ ರಾಜ ಯಾರು ಗೊತ್ತಾ? ಮಂಗಳ ಗ್ರಹ, ಕುಜಗ್ರಹ. ಈ ವರ್ಷ ಪೂರ್ತಿ ಬರೋ ಮುಂದಿನ ಸಂವತ್ಸರವರೆಗೂ ಮಂಗಳ ಗ್ರಹ ರಾಜ. ಈ ರಾಜ ಜಗತ್ತಿನಲ್ಲಿ, ಈ ಭೂಮಂಡಲದಲ್ಲಿ ಹೆಚ್ಚು ಗಾಳಿ ಕೊಡ್ತಾರೆ. ಹಳ್ಳಿ, ಗ್ರಾಮಗಳು, ಕಾಡುಗಳು, ಉದ್ಯಾನವನ, ಈ ಬೆಟ್ಟ ಗುಡ್ಡಗಳಲ್ಲಿ ಅಗ್ನಿ ಜಾಸ್ತಿ ಆಗುತ್ತೆ ಈ ವರ್ಷ. ಅಗ್ನಿಯಿಂದ ಭಾಳಷ್ಟು ಬೆಂಕಿಯ ಅವಘಡದಿಂದ ಬ್ರಹ್ಮಾಂಡ, ಈ ಭೂಮಿನಲ್ಲಿ ಭಾಳಷ್ಟು ನಷ್ಟ ಆಗುತ್ತೆ. ಮಂಗಳ ಗ್ರಹ ರಾಜನಾಗಿರೋದ್ರಿಂದ ಹೆಚ್ಚಿಗೆ ಮಳೆ ಬರೋಲ್ಲ ಈ ವರ್ಷ. ಕ್ರೋಧಿನಾಮ ಸಂವತ್ಸರದಲ್ಲಿ ಮಳೆ ಕಡಿಮೆ. ಎಲ್ಲ ಪದಾರ್ಥಗಳು ಬೆಲೆ ಹೆಚ್ಚಾಗ್ತಾ ಹೋಗ್ತದೆ. 5 ರೂಪಾಯಿದ್ದು 50 ರೂಪಾಯಿ ಆಗುತ್ತೆ. ಒಂದು ಬಾಟ್ಲ್ ನೀರು 12 ರೂಪಾಯಿ 20 ರೂಪಾಯಿ ಇದ್ದು 50-100 ರೂಪಾಯಿ ಆಗ್ಬೋದು. ಹಾಲು, ತುಪ್ಪ, ಮೊಸರು ಇದೆಲ್ಲ ಪದಾರ್ಥಗಳಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಈ MLA MP ಗಳು, ಮಿನಿಸ್ಟರ್ಸು ಮತ್ತು ದೇಶದ ಪ್ರಧಾನಿ, ಇನ್ನೊಂದು ದೇಶದ ಪ್ರಧಾನಿ, ಹೀಗೆ ರಾಜಗಳಲ್ಲಿ MP MLAಗಳಲ್ಲಿ ಮಿನಿಸ್ಟರ್ ಲೆವೆಲಲ್ಲಿ, ದೇಶದ ರಾಷ್ಟ್ರಾಧಿಪತಿಗಳಲ್ಲಿ ಯುದ್ಧದ ಭಯವನ್ನು ಸೃಷ್ಟಿ ಮಾಡುತ್ತೆ ಈ ವರ್ಷ ಈ ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಇನ್ನೊಂದು ಪೋರ್ಟ್ಫೋಲಿಯೋ ಇದೆ, ಇನ್ನೊಂದಿದೆ ಸಸ್ಯಾಧಿಪತಿ ಅಂತೇಳಿ. ಈ ಕೆಂಪು ಭತ್ತ, ತೊಗರಿ, ಕಡಲೆ ಇತ್ಯಾದಿ ಕೆಲವು ಧಾನ್ಯಗಳು, ಕೆಂಪು ಬಣ್ಣದಲ್ಲಿರುವಂಥ ಧಾನ್ಯಗಳು, ಕೆಂಪು ಬಣ್ಣದಲ್ಲಿರುವಂಥ ವಸ್ತುಗಳ ಪದಾರ್ಥಗಳು ಈ ವಿಶೇಷವಾಗಿ ಈ ಮಣ್ಣಿನ ಭೂಮಿಯಲ್ಲಿ ಬೆಳೆಯುತ್ತೆ. ಯಾವುದೋ ರೆಡ್ ಕಲರ್ ಇದೆಯೋ ಆ ರೆಡ್ ಕಲರ್ ಪದಾರ್ಥಗಳಲ್ಲಿ ಈ ವರ್ಷ ಭಾಳ ಅಧಿಕವಾಗಿ ಉತ್ಪತ್ತಿಯಾಗತ್ತೆ, ಸಸ್ಯಾಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ. ನಿರಸಾಧಿಪತಿ ಮಂಗಳ ಗ್ರಹ. ಮಂಗಳ ರಾಜ ಅಲ್ಲದೇ ಸಸ್ಯಾಧಿಪತಿ, ನಿರಸಾಧಿಪತಿ ಅಂತೇಳಿ. ಈ ಅಗುರು, ಕಸ್ತೂರಿ, ಹವಳ, ಕೆಂಪು ವಸ್ತ್ರದ ಬಟ್ಟೆಗಳು, ಚಂದನ ಇಂಥದಕ್ಕೆ ಬೇಡಿಕೆ ಜಾಸ್ತಿ ಮತ್ತು ಭಾಳಷ್ಟು ಅಭಿವೃದ್ಧಿಯಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡುವಂಥ ಒಂದು ಸಾಮರ್ಥ್ಯತೆ ಮಂಗಳ ಗ್ರಹ ಈ ಜಗತ್ತಿನಲ್ಲಿ ಕೊಡ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ. ಮೂರನೇದು ಗ್ರಹ ಶನಿ ಗ್ರಹ. ಶನಿ ಈ ವರ್ಷಕ್ಕೆ ಮಂತ್ರಿ. ಮಂಗಳ ಗ್ರಹ ರಾಜ ಆದರೆ ಶನಿ ಮಂತ್ರಿ. ಈ ಮಂತ್ರಿಯಾಗಿ ಶನಿ ಏನು ಮಾಡ್ತಾನೆ, ಭೂಮಿಯಲ್ಲಿ ಎಲ್ಲ ಥರ ಬೆಳೆಗಳು ಬೆಳೆಯೋದನ್ನು ಕಮ್ಮಿ ಮಾಡ್ತಾ ಬರ್ತಾನೆ. ಮಳೆ ಕೂಡ ಆಗಕ್ಕೆ ಬಿಡೋದಿಲ್ಲ. ಬರಗಾಲ ಹೆಚ್ಚಾಗಿ ಸೃಷ್ಟಿಯಾಗತ್ತೆ ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಶನಿಯ ಒಂದು ಪೋರ್ಟ್ಫೋಲಿಯೋಯಿಂದ. ಶನಿ ಮಂತ್ರಿ ಅಲ್ಲದೇ ಸೇನಾಧಿಪತಿ ಕೂಡ ಈ ವರ್ಷ. ಸೇನಾಧಿಪತಿಯಾಗಿ ಈ MLAಗಳಲ್ಲಿ, MP ಗಳಲ್ಲಿ, ಮಿನಿಸ್ಟರ್ಗಳಲ್ಲಿ, IAS ಆಫೀಸರ್ಸಲ್ಲಿ, IPS ಆಫೀಸರ್ಸಲ್ಲಿ, ಇನ್ನೊಂದು ಪ್ರಧಾನಮಂತ್ರಿ ಆಗಿರ್ಬೋದು, ಮತ್ತೊಂದು ದೇಶದ ಪ್ರಧಾನ, ಇವರಲ್ಲಿ ಭಯ ಗಲಾಟೆಯನ್ನು ಸೃಷ್ಟಿ ಮಾಡ್ತಾರೆ ಈ ಶನಿಗ್ರಹ ಸೇನಾಧಿಪತಿಯಾಗಿ. ವೈಮನಸ್ಸುಗಳು, ಒಳ್ಳೊಳಗೇ ಗುಂಪುಗಾರಿಕೆ, ಒಳ್ಳೊಳಗೆ ಗಲಾಟೆ, ಒಳ್ಳೊಳಗೆ ದುಂದು ಖರ್ಚು, ಒಳ್ಳೊಳಗೆ ವೈರತ್ವ, ದ್ವೇಷಗಳನ್ನು ಬೆಳೆಸ್ತಾರೆ. ಮತ್ತು ಎಲ್ಲ ಜನರು ಕೆಟ್ಟ ಕೆಲಸ ಮಾಡಲಿ ಅಂತೇಳಿ ಶನಿ ಪ್ರೇರೇಪಣೆ ಮಾಡ್ತಾರೆ ಸೇನಾಧಿಪತಿಯಾಗಿ ಈ ವರ್ಷ. ಭೂಮಿಯಲ್ಲಿ ಎಷ್ಟೋ ಬೆಳೆಗಳು ಎಲ್ಲ ಕೂಡ ನಿಧಾನವಾಗಿ, ಮರಗಳು ಎಲ್ಲ ಕೂಡ ಒಣಗ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಪ್ರಕೃತಿ. ಲಾಸಿನ ಜೊತೆಗೆ ಧಾನ್ಯಗಳು ಕೂಡ ಹೆಚ್ಚಿಗೆ ಬೆಳೆಸೋದಿಲ್ಲ. ಅದರಲ್ಲೂ ಕಪ್ಪು ಧಾನ್ಯ, ಕರಿ ಎಳ್ಳು, ಕಪ್ಪು ಬಣ್ಣದ ಧಾನ್ಯಗಳು ತಕ್ಕ ಮಟ್ಟಿಗೆ ಈ ವರ್ಷ ಬೆಳೆಯುತ್ತೆ ಶನಿಯ ಸೇನಾಧಿಪತಿತ್ವದಿಂದ. ಶನಿ ಮಂತ್ರಿ ಅಲ್ಲ, ಸೇನಾಧಿಪತಿನೂ ಅಲ್ಲ, ಅರ್ಘ್ಯಾಧಿಪ ಅಂಥೇಳಿ. ಯಾವಾಗ ಅವನು ಅರ್ಘ್ಯಾಧಿಪತಿಯಾಗಿ ಆ್ಯಕ್ಟ್ ಮಾಡ್ತಾನೋ ಆಗ ಅಲ್ಪ ಸ್ವಲ್ಪ ಮಳೆ ಆಗುತ್ತೆ ಅಲ್ಲಿ ಇಲ್ಲಿ. ಬೆಂಕಿ ದುರಂತ, ಸಿಕ್ಕಾಬಟ್ಟೆ ಬೆಂಕಿಯ ದುರಂತ. ಎಲ್ಲ ಕಡೆ ನೀರಿಗೆ ಸಿಕ್ಕಾಬಟ್ಟೆ ದಾಹ, ಹಾಹಾಕಾರ, ನೀರಿನ ಕೊರತೆ, ಧಾನ್ಯಗಳಲ್ಲಿ, ಮಾರಾಟಗಳಲ್ಲಿ ಎಲ್ಲ ದುಂದು ಖರ್ಚು, ದುಂದು ನಷ್ಟ. ಆಹಾರ ಪದ ಹಂಗೆ ಕೊಳ್ತೋಗುತ್ತೆ. ಬೆಳೀತಾರೆ, ಯಾರು ಮಾರಾಟ ಮಾಡೋದು ಕೂಡ ತೊಗೊಳ್ಳಲ್ಲ. ಆ ಲೆವೆಲ್ಲಿಗೆ ಶನಿದೇವರು ವರ್ಷವನ್ನು ನಡೆಸ್ತಾರೆ. ಶನಿ ಮಂತ್ರಿ ಅಲ್ಲದೇ, ಸೇನಾಧಿಪತಿ ಅಲ್ಲದೇ, ಅರ್ಘ್ಯಾಧಿಪ ಅಲ್ಲದೇ ಮೇಘಾಧಿಪ. ಮೇಘ ಅಂದರೆ ಮೋಡ. ಮಳೆನ ಕಮ್ಮಿ ಮಾಡಿಬಿಡ್ತಾರೆ ಈ ವರ್ಷ. ಜನಗಳಲ್ಲಿರೋ ಈ ಒಂದು ಅಧರ್ಮ ನೋಡಿ ಶನಿ ಏನು ಮಾಡ್ತಾರೆ, ಇಡೀ ಜಗತ್ತಿಗೆ ಮಳೆನ ಬರೋದನ್ನು ಕಮ್ಮಿ ಮಾಡ್ತಾರೆ. ಯಾವಾಗ ಮಳೆ ಕಮ್ಮಿ ಆಯಿತು, ಎಲ್ಲ ಬೆಳೆಗಳಿಗೂ ಹೆಚ್ಚು ದುಡ್ಡು ಕೊಡಬೇಕಾಗಿ ಬರುತ್ತೆ. ಒಂದು ಬಾಳೆಹಣ್ಣು 5 ರೂಪಾಯಿ ಅಂದರೆ 20 ರೂಪಾಯಿ ಕೊಡಬೇಕಾಗ್ಬೋದು. ಒಂದು ಎಳ್ನೀರು 20-25 ರೂಪಾಯಿ ಹೇಳ್ತಾರೆ. ಒಂದು ಎಳ್ನೀರು ಈ ವರ್ಷ 100 ರೂಪಾಯಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಇದ್ದಕ್ಕಿದ್ದಾಗೆ ಎಲ್ಲ ಕಡೆ ಅಗ್ನಿ ಭಯ,
ಧಾನ್ಯಗಳೆಲ್ಲ ಲಾಸು, ಕಪ್ಪು ಧಾನ್ಯಗಳು ಮಾತ್ರ ಈ ಹೆಚ್ಚಾಗಿ ಸಮೃದ್ಧಿ ಆಗುತ್ತೆ. ಕಪ್ಪು ಶನಿಗೆ ಕಲರು. ಚಂದ್ರಗ್ರಹ ಈ ವರ್ಷ ಧಾನ್ಯಾಧಿಪತಿ, ಎಲ್ಲ ಧಾನ್ಯಗಳಿಗೆ ಅಧಿಪತಿ ಚಂದ್ರಗ್ರಹ. ಹಸುಗಳಿಗೆ ಸಮೃದ್ಧಿಯಾಗಿ ಮೇವನ್ನು ಕೊಟ್ಟು ಚೆನ್ನಾಗಿ ಹಾಲನ್ನು ಕೊಡುವಂಥ ಶಕ್ತಿ ಚಂದ್ರಗ್ರಹ ಮಾಡ್ತಾರೆ. ತುಪ್ಪ, ಬೆಣ್ಣೆ, ಈ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಅದು ಭಾಳಷ್ಟು ಉತ್ಪತ್ತಿಯಾಗಿ ಭಾಳಷ್ಟು ಮಾರಾಟ ಆಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಆಗುತ್ತೆ. ಕೆಲವರಿಗೆ ಇಷ್ಟು ವರ್ಷ ಮನಸ್ಸಿಗೆ ಸುಖ ಇರಲಿಲ್ಲ, ಚಿಂತೆ, ಮಾನಸಿಕ ರೋಗಗಳೆಲ್ಲ ಇತ್ತು. ಈ ವರ್ಷ ಚಂದ್ರ ಅಂಥವ್ರಿಗೆಲ್ಲ ಮನಸ್ಸಿಗೆ ಆರೋಗ್ಯವನ್ನು ಕೊಡ್ತಾರೆ. ಮಳೆಗೆ ಚೆನ್ನಾಗಿ ಆಗ್ಬೋದ್ರೂ ಕೂಡ ಅಲ್ಲಲ್ಲೇ ಎಲ್ಲ ಕಡೆ ಮಳೆ ಆಗಲ್ಲ, ಬಿಟ್ಟು ಬಿಟ್ಟು ಮಳೆಗಳಾಗತ್ತೆ. ಹೀಗಾಗಿ ಮಳೆ ಕೂಡ ಕಮ್ಮಿ ಈ ವರ್ಷ ಚಂದ್ರನ ಅನುಗ್ರಹದಿಂದ. ಗುರುಗ್ರಹ ರಸಾಧಿಪ, ಎಲ್ಲ ಕಡೆಯೂ ಸಸ್ಯಗಳು, ಮರ ಗಿಡಗಳು ಸಮೃದ್ಧಿಯಾಗಿ ಬೆಳೀತದೆ. ಪ್ರಜೆಗಳು ಆರೋಗ್ಯವಾಗಿರ್ತಾರೆ, ಆದರೆ ಸುಖವಾಗಿರೋದಿಲ್ಲ. ಯಮದೇವರು ಗ್ರಹ ಅಲ್ಲ, ಯಮ ಒಂದು ದೇವತೆ, ಮೃತ್ಯು ದೇವತೆ. ಆದ್ದರಿಂದ ಯಮ ಈ ವರ್ಷ ಪಶುನಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಕೂಡ ಮಳೆ ಹೆಚ್ಚಿಗೆ ಆಗಕ್ಕೆ ಬಿಡೋಲ್ಲ ಯಮ. ಪಶುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಪೀಡೆ, ರೋಗ ಬಂದು ನರಳೋದು, ಸಾಯಿಸೋದು. ಮೇವುಗಳು ಸಿಗೋದಿಲ್ಲ ಹೆಚ್ಚಿಗೆ. ಮೇವಿಗಾಗಿ ಪಶು ಪಕ್ಷಿಗಳೆಲ್ಲ ಪರದಾಟ, ಯಾಕೆಂದರೆ ಮಳೆ ಇಲ್ಲ, ನೀರು ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ರೋಗ ಬಾಧೆಯಿಂದ ಪಶು ಪಕ್ಷಿಗಳು ಸಾಯುತ್ತೆ ಅಂತ ಹೇಳ್ತಾರೆ. ಯಮ ಈ ವರ್ಷದ ಪಶುನಾಯಕ. ವೀಕ್ಷಕರೇ, ಇದು ಈ ವರ್ಷ ಕ್ರೋಧಿನಾಮ ಸಂವತ್ಸರನ 9 ಜನ ಈ ವರ್ಷ ಪೂರ್ತಿ ಬ್ರಹ್ಮಾಂಡವನ್ನು ಆಡಳಿತ ನಡೆಸ್ತಾರೆ. ಈ ಸಂವತ್ಸರ ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಾದರೆ, ಮನೆಯಲ್ಲೆಲ್ಲರೂ ಕೂಡ ಗಂಡ ಹೆಂಡತಿ ಮೇಲೆ ಕ್ರೋಧ, ಹೆಂಡತಿಗೆ ಗಂಡನ ಮೇಲೆ ಕ್ರೋಧ, ಮಕ್ಕಳು ಅಪ್ಪ ಅಮ್ಮನಿಗೆ ಹೊಡೆಯೋದು, ಮನೇಲಿ ಅಣ್ಣ ತಮ್ಮಂದಿರ ಗಲಾಟೆ, ಎಲ್ಲೆಲ್ಲೂ ದ್ವೇಷ, ಅಸೂಯೆ, ಹಿಂಸೆ, ಮನೆಯಲ್ಲೆಲ್ಲ ಗಲಾಟೆಯಾಗಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭ ಈ ವರ್ಷ ಬರ್ತದೆ. ಈ ವರ್ಷ ಪೊಲೀಸ್ ಸ್ಟೇಷನ್ಗಳಲ್ಲಿ ಭಾಳಷ್ಟು ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೋರ್ಟಲ್ಲಿ ಗಲಾಟೆಗಳು, ಅಣ್ಣ ತಮ್ಮಂದಿರದು, ಅಕ್ಕ ತಂಗಿರದು, ಅಣ್ಣ ತಮ್ಮಂದಿರದು, ಚಿಕ್ಕಪ್ಪ ದೊಡ್ಡದು, ಕ್ರೋಧ, ದ್ವೇಷದಿಂದ ಆಸ್ತಿ ವಿಷಯದಲ್ಲಿ ಕೋರ್ಟ್ಗೆ ಹೋಗ್ಬೋದು, ಮದುವೆ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ. ಮತ್ತು ಮಂಗಳ ಗ್ರಹ ಈ ವರ್ಷ ರಾಜ ಆಗಿರೋದ್ರಿಂದ ಈ ರಿಯಲ್ ಎಸ್ಟೇಟಲ್ಲಿ ಭಾಳಷ್ಟು ಮೋಸ, ಭೂಮಿಗೆ ಸಂಬಂಧಪಟ್ಟಂಥದ್ದಲ್ಲೆಲ್ಲ ಭಾಳ ಮೋಸ, ವಂಚನೆಯಿಂದಾಗಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ವರ್ಷ ಆಗುವಂಥ ಮರಣಗಳು, ಸಾವುಗಳು ಇನ್ಯಾವ ವರ್ಷವೂ ಆಗಿರೋಲ್ಲ. ಅಷ್ಟೊಂದು ಮರಣ ದ್ವೇಷ, ಅಸೂಯೆಯಿಂದಾಗತ್ತೆ. ಅದಕ್ಕೆ ಈ ಕ್ರೋಧಿನಾಮ ಸಂವತ್ಸರದ ವೈಶಿಷ್ಟ್ಯತೆ. ಈಗ ನಾನು 12 ರಾಶಿಗಳ ಭವಿಷ್ಯ ಹೇಳ್ತೀನಿ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಗೆ ಒಳ್ಳೆಯದು ಕೆಟ್ಟದಾಗತ್ತೆ, ಅದಕ್ಕೆ ಮಾಡುವಂಥ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿ. ನೋಡಿ, ರಾಶಿ ಭವಿಷ್ಯನ ಗೋಚಾರ ಫಲದಿಂದ, ಯುಗಾದಿಯಿಂದ, ಲಗ್ನದಿಂದ, ನಕ್ಷತ್ರದಿಂದ ಕೂಡ ನಾವು ರಾಶಿ ಫಲಗಳನ್ನು ಹೇಳ್ಬೋದು. ಆದರೆ ಮೇಷರಾಶಿ, ಯಾರ್ಯಾರು ಮೇಷರಾಶಿಲಿ ಹುಟ್ಟಿದಾರೋ ಅವರಿಗೆ ಈ ವರ್ಷ ಭಾಳಷ್ಟು ಯಾತ್ರೆ, ಜಾತ್ರೆ, ವಿದೇಶಕ್ಕೆ ಹೋಗುವಷ್ಟು ಯೋಗ ಇದೆ. ಉದ್ಯೋಗದಲ್ಲಿ ಭಾಳಷ್ಟು ಜನಕ್ಕೆ ಬದಲಾವಣೆ ಆಗುತ್ತೆ, ಜಾಬ್ ಚೇಂಜ್ ಮಾಡ್ತಾರೆ, ಪ್ರಮೋಷನ್ ಸಿಗೋರಿಗೆ ಪ್ರಮೋಷನ್ ಸಿಗುತ್ತೆ. ಮನೇಲಿ ಸ್ವಲ್ಪ ಗಲಾಟೆಗಳಾಗ್ಬೋದು. ಮೇಷರಾಶಿ ಹುಟ್ಟಿದಂಥವ್ರು ಹಿರಿಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ನಿಷ್ಠುರ ಮಾಡ್ಕೊಳ್ತಾರೆ. ಸಡನ್ನಾಗಿ ಕೆಲವು ಕಡೆಯಿಂದ ಅವರಿಗೆ ಧನ ಆಗಮನ ಆಗೋ ಚಾನ್ಸಸ್ ಉಂಟು. ಹಣಕಾಸಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಭಾಳ ಹಿಂದು ಮುಂದೆ ಯೋಚನೆ ಮಾಡಬೇಕು, ಎಚ್ಚರಿಕೆಯಾಗಿರಬೇಕು. ಯಾವ ವಿಚಾರದಲ್ಲಿ ಅಂತಂದರೆ, ನೀವು ಯಾರಿಗೂ ದುಡ್ಡು ಕೊಡೋ ವಿಚಾರದಲ್ಲೇ ಆಗಲಿ, ಅಥವಾ ದೊಡ್ಡವ್ರ ಜೊತೆ ಮಾತಾಡೋದು, ಆಫೀಸಲ್ಲಿ ದೊಡ್ಡ ಅಧಿಕಾರಿಗಳ ಜೊತೆ ಅಥವಾ ನಿಮ್ಮ ಹಿರಿಯರ ಜೊತೆ ನಿಷ್ಠುರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಮಾತಾಡಿ ಏನಾದ್ರು ನಿಷ್ಠುರ ಮಾಡ್ಕೊಳ್ಳಿದ್ದಾದರೆ ವಾದ ವಿವಾದದಿಂದ ಕೋರ್ಟ್ಗೆ ಎಲ್ಲ ಹೋಗೋ ಅವಕಾಶಗಳಿದೆ ಅಂತ ಈ ಮೇಷರಾಶಿಯವ್ರಿಗೆ ಹೇಳ್ತಾರೆ. ಮಕ್ಕಳುಗಳಿಗೆ ಭಾಳಷ್ಟು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಪ್ರೇಮಿಗಳು ಯಾರು ಮೇಷರಾಶಿ ಹುಟ್ಟಿದ್ರು ಅವರು ಪ್ರೇಮಿಗಳಿಗೆ ಒಳ್ಳೆ ಸುಯೋಗ, ಮದುವೆ ಆಗೋವಂಥ ಚಾನ್ಸಸ್ ಉಂಟು. ಇಲ್ಲ ಇನ್ನೂ ಹೆಚ್ಚೆಚ್ಚಿಗೆ ಪ್ರೇಮ ಬೆಳೆಯುವಂಥ ಚಾನ್ಸಸ್ ಉಂಟು. ಈ ಮೇಷರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವರಿಗೆ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಶಿಕ್ಷಣ ಕ್ಷೇತ್ರ, ಲಲಿತಕಲಾ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರು, ಕೀರ್ತಿ, ಧನ ಮತ್ತು ಗೌರವ ಕೂಡ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಉಂಟು. ಮೇಷರಾಶಿಯವರಿಗೆ ಯಾರು ಹುಟ್ಟಿದವ್ರಿಗೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಥ ಪೆಟ್ಟು ಬೀಳ್ಬೋದು, ತಲೆ ಸುತ್ತು, ತಲೆನೋವು, ಒಟ್ಟಿಗೋ ಈ ಕಾಲದಲ್ಲಿ ರೋಗದಿಂದ ನರಳುವಂಥ ಸಾಧ್ಯತೆ ಉಂಟು. ಮೇಷರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವರು ಪ್ರತಿ ಮಂಗಳವಾರ ಅಥವಾ ನಿಮ್ಮ ಹುಟ್ಟಿದ ವಾರ ದಿವಸ ನಿಮ್ಮ ಕುಲದೇವಿ ದರ್ಶನ ಮಾಡಬೇಕು. ನಿಮ್ಮ ವಂಶದ ಹೆಣ್ಣು ದೇವರು ಯಾರೋ ಅವರು ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು. ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ ಅಂತ ದಿನನಿತ್ಯ ಒಂದು 15-20 ಸಲ ಹೇಳ್ತಾ ಇದ್ದರೆ ಈ ವರ್ಷ ಪೂರ್ತಿ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ ಮೇಷರಾಶಿಯವರಿಗೆ.
ವೃಷಭ ರಾಶಿಗೆ ಗುರು ಪ್ರವೇಶ ಇರೋದ್ರಿಂದ ಇವರಿಗೆ ಓ ಜನ್ಮ ತಂದೆ ತಾಯಿಗಳಿಗೆ ಶಾಪ ಇರ್ಬೋದು, ಅಥವಾ ಈ ಜನ್ಮದಲ್ಲಿ ತಂದೆ ತಾಯಿಗಳಿಗೆ ಹೊಡೆಯೋದು ಬೈಯೋದು ಮಾಡಿ ಕೂಗಿ ಮಾಡಿ ಹಿಂಸೆ ಕೊಟ್ಟಿದ್ರೆ ಅವ್ರ ಕಣ್ಣೀರು ಅವ್ರ ಶಾಪ ಈ ವೃಷಭ ರಾಶಿಯವರಿಗೆ ತಟ್ಟುತ್ತೆ. ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಓದೋಷ್ಟು ಶಕ್ತಿ ಸಾಮರ್ಥ್ಯದ ಬಂದು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ. ಯಾರಿಗೆ ಮದುವೆ ಆಗ್ತಾ ಇಲ್ವೋ ಅಂಥವ್ರೀಗ ಮದುವೆ ಆಗೋ ಚಾನ್ಸಸ್ ಇದೆ ವೃಷಭ ರಾಶಿಯಲ್ಲಿ ಹುಟ್ಟಂಥವ್ರಿಗೆ. ಮತ್ತು ವ್ಯಾಪಾರ ಉದ್ಯೋಗದಲ್ಲಿ ಒಳ್ಳೆಯ ಲಾಭ ಇದೆ. ದಂಪತಿಗಳಲ್ಲಿ ಭಾಳಷ್ಟು ಜನ ಕಲಹಗಳಾಗ್ತಾಯಿತ್ತು. ಇಷ್ಟು ದಿವಸ ಗಲಾಟೆ ಆಯಿತು, ಡೈವರ್ಸ್ಗೂ ಅಪ್ಲೈ ಮಾಡಿದರು, ಅಥವಾ ಹೆಂಡತಿ ಅಪ್ಪನ ಮನೆಗೆ ಹೋಗ್ಬಿಟ್ಟಿರ್ತಾಳೆ ಮುನಿಸ್ಕೊಂಡು, ಅಥವಾ ಗಂಡ ಹೆಂಡತಿ ಬಿಟ್ಟೊಟ್ಟೋಗಿರ್ತಾನೆ, ಅಂಥವರೆಲ್ಲ ಒಂದಾಗುವಂಥ ಸಂದರ್ಭ ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಭಾಳಷ್ಟು ವ್ಯವಹಾರ, ಬ್ಯಾಂಕಲ್ಲಿ ಲೋನ್ ಸಿಗ್ಬೋದು, ಅಥವಾ ಅನಿಶ್ಚಿತ ಹಣ ಬರ್ಬೋದು. ಆಸ್ತಿ ಪಾಸ್ತಿ ಮಾರಿ ಹಣ ಗಳಿಸುವಂಥ ಚಾನ್ಸಸ್ ಉಂಟು. ಆಭರಣಗಳನ್ನು ತೊಗೊಳ್ಬೋದು, ಆಭರಣ ತೊಗೊಂಡಿದ್ದ ಮಾರಿ ಅದನ್ನು ಹಣ ಪಡೆಯುವಂಥ ಅವಕಾಶ ಇದೆ. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಮತ್ತು ಬೇರೆ ವಿಷಯದಲ್ಲಿ ನಾವು ತಲೆ ಹಾಕಿ ಅವಮಾನ ಮಾಡ್ಕೊಂಡ್ಬಿಡ್ತೀವಿ, ನಿಷ್ಠುರ ಮಾಡ್ಕೊಳ್ತೀವಿ. ಅದಕ್ಕೆ ಹೋಗೋದು ಬೇಡ, ಬೇರೆ ವಿಷಯಕ್ಕೆ ತಲೆ ಹಾಕೋದು ಬೇಡ. ಚಿಂತೆ ಮಾಡಿ ವ್ಯವಹಾರ ಮಾಡಿ, ಯಾವುದಕ್ಕೂ ಕೂಡ ಚಿಂತನೆ ಮಾಡಿ ಯಾರು ಗೈಡ್ ತೊಗೊಂಡು ಒಂದು ಕೆಲಸ ಶುರು ಮಾಡಬೇಕಾದ್ರೆ ಅಭಿಪ್ರಾಯ ತೊಗೊಂಡು ನೀವು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು. ಈ ಪ್ರೇಮಿಗಳಿಗೆ, ವೃಷಭ ರಾಶಿಯಲ್ಲಿ ಪ್ರೇಮಿಗಳಿಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಉಂಟು. ಯಾಕೆಂದರೆ ಗುರು ಗ್ರಹ ವೃಷಭ ರಾಶಿಗೆ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಲವ್ ಬ್ರೇಕ್ ಆಗ್ಬೋದು, ಇಲ್ಲ ಕಲಹ ಆಗ್ಬೋದು, ಬಿಟ್ಟು ಹೋಗ್ಬೋದು. ಸ್ಟೂಡೆಂಟ್ಸ್ಗಳು ಭಾಳ ಚೆನ್ನಾಗಿ ಓದ್ತಾರೆ ಅಂತ ಹೇಳಿದೆ. 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಎಲ್ಲೋ ಒಂದು ಕಡೆ ಈ ಭುಜ, ಕತ್ತು ಮತ್ತು ಹೆದೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತದೆ. ಆದ್ದರಿಂದ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರು ಈ ಶಿವನ ಆರಾಧನೆಯನ್ನು ಮಾಡಬೇಕು. ನಿತ್ಯ ಮನೆಯಲ್ಲಿ ಶಿವಲಿಂಗಕ್ಕೆ ನೀರಲ್ಲಿ ಅಭಿಷೇಕ ಮಾಡಿ, ಜಲಾಭಿಷೇಕ ಮಾಡಿ, ಮತ್ತು ಬಡವರಿಗೆ, ಅನಾಥರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಭಿಕ್ಷುಕರಿಗೆ 1 ಬಾಟ್ಲು ನೀರನ್ನ ತಿಂಗಳಿಗೊಂದ್ಸಲ ನೀರನ್ನು ದಾನ ಮಾಡ್ತಾ ಬನ್ನಿ. ಆಗಾಗ ಶಿವನ ದರ್ಶನ ಮಾಡಿ. ಮತ್ತು ಬೆಳಗ್ಗೆ ಸಂಜೆ ದಿನ ಒಂದು 15-20 ನಿಮಿಷ ಓಂ ಏಕದಂತಾಯ ನಮಃ, ಓಂ ಏಕದಂತಾಯ ನಮಃ ಅಂತ ಜಪ ಮಾಡಿದ್ರೆ ವೃಷಭ ರಾಶಿ ಭಾಳ ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿಲಿ 12ನೇ ಭಾವದಲ್ಲಿ ಗುರು ಸಂಚಾರ ಇರೋದ್ರಿಂದ ಈ ಮಿಥುನ ರಾಶಿಯವರಿಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ಮನೆ, ಸೈಟು, ವಾಹನ ಇಂಥ ಮಾಡುವಂಥ ಯೋಗ ಅವರಿಗೆ ಬರ್ತದೆ. ಹೋದ ವರ್ಷ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಮತ್ತು ಕಾರ್ ತೊಗೋಬೇಕು, ಸ್ಕೂಟರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಿ, ಅದರ ಫಲ ಪ್ರಾಪ್ತಿಯಾಗಿರಲಿಲ್ಲ. ಈ ಸಲ ನಿಮಗೆ ಇವೆಲ್ಲ ವಾಹನ, ಭೂಮಿ ಯೋಗ ಇದೆ. ಮತ್ತು ಏನೋ ಒಂದು ತೊಗೋಬೇಕಾದ್ರೂ ಕೂಡ ಒಂದು ಸಲ ಲಾಯರ್ ಹತ್ರ ಕೂತು ಚರ್ಚೆ ಮಾಡಿ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ, ಸೈಟ್ ತೊಗೋಬೋದಾ, ಮನೆ ತೊಗೋಬೋದಾ, ವೆಹಿಕಲ್ ತೊಗೋಬೋದಾ ಅಂತ ನೋಡಿ. ಮತ್ತು ವೃಷಭ ರಾಶಿ ಮತ್ತು ಮಿಥುನ ರಾಶಿ, ನಾನು ಆಗಲೇ ಇದೆ, ಪಿತೃಶಾಪ ವೃಷಭ ರಾಶಿಯವರಿಗೆ ಇರುತ್ತದೆ. ಮಿಥುನ ರಾಶಿಗೆ ಮಾತೃಶಾಪ ಇರ್ತದೆ. ಅಂತಂದರೆ ತಾಯಿದು ಓದ್ ಜನ್ಮದ ತಾಯಿ ಶಾಪ ಇದೆ, ಈ ಜನ್ಮದಲ್ಲಿ ತಾಯಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯ ಕೆಡ್ಬೋದು. ಅದರಿಂದ ಮಿಥುನ ರಾಶಿಯಲ್ಲಿ ಯಾರು ಹುಟ್ಟಿದ್ರು ಅವ್ರ ತಾಯಿನ ಆಗಾಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಬಂದರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದು ಬೇಡ. ಸ್ಟೂಡೆಂಟ್ಸ್ಗಳಿಗೆ ಬಹಳ ಒಳ್ಳೆ ಯೋಗ ಇದೆ. ಮತ್ತು ಮನೆಯಲ್ಲಿ ಇವತ್ತು ಈ ವರ್ಷ ತುಂಬ ನಾಮಕರಣ, ಮದುವೆ ಮಾಡೋವಂಥದ್ದಾಗಲಿ, ಬರ್ತ್ಡೇ ಸೆಲೆಬ್ರೇಷನ್ನು, ಶುಭ ಕಾರ್ಯಗಳು, ಯಾತ್ರೆಗೆ ಹೋಗುವಂಥದ್ದು ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರವಾಸ, ತೀರ್ಥಯಾತ್ರಾ ಸ್ಥಳಗಳಿಗೆ ಪ್ರವಾಸ ಮಾಡುವಂಥದ್ದು, ಅನಿರೀಕ್ಷಿತ ಧನ ಆಗಮನ ಕೊಡಿ ಇವರಿಗೆ. ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಸಮಯ ಇದೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಮತ್ತು ಗುರುಗಳ ಆರಾಧನೆ ಮಾಡಬೇಕು. ಗುರುಗಳ ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ, ದತ್ತಾತ್ರೇಯ ಈ ಥರದ ಆರಾಧನೆ ಮಾಡೋದ್ರಿಂದ ನಿಮಗೆ ಬರಬೇಕಾದ ದುಡ್ಡೆಲ್ಲ ವಾಪಸ್ ಬರುತ್ತೆ. ಕೊಟ್ಟಿರೋ ಸಾಲ ದುಡ್ಡು ಕೂಡ ವಾಪಸ್ ಬರುತ್ತೆ. ದೂರದ ಪ್ರಯಾಣ ಮತ್ತು ಫಾರಿನ್ಗೆ ಹೋಗೋ ಯೋಗ ಇದೆ ಈ ಮಿಥುನ ರಾಶಿಯವರಿಗೆ. ಮೋಸ ಹೋಗ್ಬಿಡ್ತಾರೆ ಕೆಲವು ಟೈಮ್, ಫ್ರೆಂಡ್ಸ್ ಹತ್ರ ಮತ್ತು ಕೊಲೀಗ್ಸ್ ಹತ್ರ ಹೇಳಿ ಮೋಸ ಹೋಗೋ ಚಾನ್ಸಸ್ ಉಂಟು. ದುಂದು ಖರ್ಚಾಗೋ ಚಾನ್ಸಸ್ ಇದೆ. ಮತ್ತು ಉದ್ವೇಗಕ್ಕೆ ನಾವು ಒಳಗಾಗೋದು ಬೇಡ ಅಂತ ನಾನು ಈ ವಿಚಾರದಲ್ಲಿ ಹೇಳ್ತೀನಿ. ಆದ್ದರಿಂದ ಇಲ್ಲಿ ಮಿಥುನ ರಾಶಿಗೆ ದಿನ ಬುಧ ಗ್ರಹಕ್ಕೆ ಪೂಜೆ ಮಾಡಬೇಕು, ಗಣಪತಿಯ ದರ್ಶನ ಮಾಡ್ತಾ ಇರಬೇಕು. ನಾನು ಹೇಳುವಂಥ ಮಂತ್ರ ಓಂ ಮಹೋದರಾಯ ನಮಃ, ಓಂ ಮಹೋದರಾಯ ನಮಃ, ಓಂ ಮಹೋದರಾಯ ನಮಃ ಅಂತ ಮಂತ್ರ ಹೇಳ್ತಾ ಬಂದರೆ ನಿಮಗೆ ಈ ವರ್ಷ ಪೂರ್ತಿ ಬಹಳ ಒಳ್ಳೆಯದಾಗತ್ತೆ. ಇಲ್ಲಿ ನನ್ನ ಒಂದು ಸಜೆಷನ್ನು, ಮೇಷ, ವೃಷಭ, ಮಿಥುನ ಈ 3 ಜನರು ಕೂಡ ಗಣಪತಿ ಮಂತ್ರ, ಯಾಕೆಂದರೆ ಕ್ರೋಧಿನಾಮ ಸಂವತ್ಸರಕ್ಕೆ ಮಹಾಗಣಪತಿ ಭಾಳ ವಿಶೇಷವಾದದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಭಾಳಷ್ಟು ಕಡೆ ಮನೆಗಳಲ್ಲಿ ಕೋರ್ಟ್ಗೆ ಹೋಗೋದು, ಜೈಲಿಗೆ ಹೋಗೋದು, ಹೊಡೆದಾಟ, ಬಡದಾಟ, ಅಪಘಾತಗಳು, ಭಾಳಷ್ಟು ದ್ವೇಷ ಅಸೂಯೆಗಳಿಂದ ಈ ವರ್ಷ ಮನೆಗಳಲ್ಲೆಲ್ಲ ತುಂಬ ರಾದ್ಧಾಂತಗಳು ನಡೀತದೆ. ಆದ್ದರಿಂದ ಗಣಪತಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದೆ. ಆದರೆ ಪ್ರತಿ ರಾಶಿಯವರು ಗಣಪತಿ, ಆಯಾ ರಾಶಿ ಗಣಪತಿಗಳು ಹೇಳ್ತಾ ಬಂದರೆ ಖಂಡಿತ ಈ ವರ್ಷ ನಿಮಗೆಲ್ಲರಿಗೂ ಶುಭಪ್ರದ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕಟಕ ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ
ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೋ ಅವ್ರಿಗೆ ಒಳ್ಳೆಯ ಸಮಯ, ಚೆನ್ನಾಗಿ ವ್ಯಾಪಾರ ಆಗಿ ಒಳ್ಳೆ ಹಣ ಸಂಪಾದನೆ ಮಾಡುವಂಥ ಯೋಗ ಈ ವರ್ಷ ಅವ್ರಿಗಿದೆ. ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಈಗ ಮದುವೆ ಆಗೋ ಯೋಗ ಇದೆ. ಕಟಕ ರಾಶಿಯವರು ಈ ಪಾರ್ಟ್ನರ್ಶಿಪ್ನಲ್ಲಿ ಯಾರು ಬಿಸ್ನೆಸ್ ಮಾಡ್ತಿರ್ತಲ್ಲ ಅಂಥವ್ರಿಗೆ ಸ್ವಲ್ಪ ಅಡೆತಡೆಗಳಿತ್ತು ಇದುವರೆಗೂ, ಅದು ನಿವಾರಣೆಯಾಗಿ ಈಗ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಒಳ್ಳೆ ಲಾಭದಾಯಕ ಅಂತ ಸನ್ನಿವೇಶ ಸೃಷ್ಟಿಯಾಗ್ತಿದೆ. ಪ್ರೇಮಿಗಳಿಗೆ ಇದು ಒಳ್ಳೆಯ ಸಮಯ ಮದುವೆ ಮಾಡ್ಕೊಳ್ಳಿಕ್ಕೆ ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಯಾವುದೇ ರೀತಿ ಕೆಲಸ ಮಾಡಿದ್ರೂ ಕೂಡ ಈವರೆಗೆ ಒಳ್ಳೆ ಅವಾರ್ಡ್ ಸಿಗುತ್ತೆ, ಗೌರವ, ಸ್ಥಾನ, ಮಾನ, ಪ್ರಶಂಸೆಗಳು ಸಿಗ್ತದೆ. ಜಾತಿಯವರಿಗಿಂತ ಈ ಕಟಕ ರಾಶಿಯವರಿಗೆ ಬೇರೆ ಮಿತ್ರರಿಂದ ಸಹಾಯ ಜಾಸ್ತಿ ಆಗುತ್ತೆ ಯಾವುದೇ ಕ್ಷೇತ್ರದಲ್ಲೇ ಆಗಲಿ. ಭಾಳಷ್ಟು ಜನಕ್ಕೆ ಈ ಸೊಂಟ ನೋವು, ಎದೆ ನೋವು, ಚೆಸ್ಟ್ ಪೇನ್ ಅಂತ ಇರ್ತಿತ್ತು, ಅದೆಲ್ಲ ಈಗ ನಿವಾರಣೆ ಆಗುತ್ತೆ. ಇನ್ನೊಂದು ಕಟಕ ರಾಶಿಯಲ್ಲಿ ಯಾರು ಹುಟ್ಟಿದ್ದಾರೋ ಅವ್ರಿಗೆ ಸ್ವಲ್ಪ ಆಗಾಗ ಅಸ್ತಮಕ್ಕೆ ಸಂಬಂಧಪಟ್ಟಂಥದ್ದು, ಡಸ್ಟ್ ಅಲರ್ಜಿ, ಈ ಥರ ರೋಗಗಳು ಬರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದ್ತಾರೆ, ಸ್ವಲ್ಪ ಆಟ ಪಾಠಗಳಿಗೆ ಜಾಸ್ತಿ ಗಮನ ಕೊಡ್ತಾರೆ ಅಂತ ಹೇಳುತ್ತೆ. ಅದರಿಂದ ಇವರು ಆಗಾಗ ಶಿವನ ಆರಾಧನೆ ಮಾಡಬೇಕು ಕಟಕ ರಾಶಿಯವರು. ಮತ್ತು ನಿಮ್ಮ ತಾಯಿ ಮನೇಲಿದ್ದರೆ ಅವ್ರಿಗೆ ತಾಯಿಗೆ ಒಂದು ವಸ್ತ್ರ ಕೊಡೋದು, ಎಲ್ಲರೂ ಕರ್ಕೊಂಡು ಹೋಗೋದು, ಸಿಹಿ ಕೊಡ್ತಾ ಇರಬೇಕು, ತಾಯಿಗೆ ಸಿಹಿ ಹಂಚಿ ಮಾಡೋದು, ಸ್ವೀಟ್ಸ ಕೊಡಬೇಕು. ಕೆಲವು ಮುತ್ತೈದೆ ಸ್ತ್ರೀಯರಿಗೆ ಭಾಗಣ ಕೊಡೋದ್ರಿಂದ ಕಟಕ ರಾಶಿಯವರು ಭಾಳ ಒಳ್ಳೆಯದಾಗತ್ತೆ. ಗಂಡಸರು ವೃದ್ಧಾಶ್ರಮದಲ್ಲಿಂಥ ವೃದ್ಧರಿಗೆ ವಸ್ತ್ರಧಾರಣೆ ಮಾಡೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಕಟಕ ರಾಶಿಯವರು ಓಂ ದುಂಡಿ ಗಣಪತಯೇ ನಮಃ, ಓಂ ದುಂಡಿ ಗಣಪತಯೇ ನಮಃ, ಓಂ ದುಂಡಿ ಗಣಪತಿಯೇ ನಮ್ಮ ಮಂತ್ರ ಈ ವರ್ಷ ಪೂರ್ತಿ ಆಗಾಗ ಹೇಳ್ತಾ ಇದ್ದರೆ ಎಲ್ಲ ಥರ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಈ ಕ್ರೋಧಿ ನಾಮ ಸಂವತ್ಸರ ಕಟಕ ರಾಶಿ ಭವಿಷ್ಯ. ಸಿಂಹ ರಾಶಿಯವರು ಈ ವರ್ಷ ಹೇಗಿರುತ್ತಪ್ಪ ಅಂತಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹೋದ ವರ್ಷ ತುಂಬ ಆರೋಗ್ಯದಲ್ಲಿ ಕಷ್ಟಪಡ್ತಿದ್ರು, ದುಂದು ಖರ್ಚಿತ್ತು ಆಸ್ಪತ್ರೆ ಔಷಧಿಗೆ ಅಂತೇಳಿ. ಈ ವರ್ಷ ಅದೆಲ್ಲ ತಪ್ಪುತ್ತೆ, ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಯಾರು ಮನೆ ಮಾರಾಟ ಮಾಡಬೇಕು, ವೆಹಿಕಲ್ ಮಾರಾಟ ಮಾಡಬೇಕು, ಭೂಮಿ ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡೋರಿಗೆ ಈ ವರ್ಷ ಬಹಳ ಒಳ್ಳೆಯ ಸಮಯ ಬಂದುಬಿಟ್ಟಿದೆ. ಮತ್ತು ಈ ಭೂಮಿ, ಮನೆ, ವಾಹನ ಇವಾಗೆಲ್ಲ ಖರೀದಿ ಮಾಡೋರಿಗೆ, ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋರಿಗೆ ಅಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶ ಇದೆ. ಈ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಒಳ್ಳೆಯ ಅವಕಾಶ ಇದೆ. ಯಾರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೋ ಸಿಂಹರಾಶಿಯವರು ಅವರಿಗೆ ಈ ಸಲ ಗೌರ್ಮೆಂಟ್ ಜಾಬ್ ಸಿಗೋ ಸಾಧ್ಯತೆ ಉಂಟು. ಆದರೆ ಮನೆಯಲ್ಲಿ ಸಂಬಂಧವನ್ನು ಚೆನ್ನಾಗಿಟ್ಕೋಬೇಕು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಅಪ್ಪ ಅಮ್ಮನ ಜೊತೆ, ಬಂಧು ಮಿತ್ರರ ಜೊತೆ ಎಲ್ಲ ಸಂಬಂಧ ಚೆನ್ನಾಗಿಟ್ಕೊಂಡ್ರೆ ಶತ್ರುಗಳ ಕಾಟ ಇರೋದಿಲ್ಲ. ಇಲ್ಲಾಂದರೆ ಮನೆಯವರೇ ಶತ್ರು, ಬಂಧು ಮಿತ್ರರ ಶತ್ರು ಆಗ್ತಾರೆ ಸಿಂಹರಾಶಿಯವರಿಗೆ. ಯಾರು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಮೇಲಿನ ಅಧಿಕಾರಿಗಳು, ಬಾಸ್ಗಳು ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಗೌರವ ಕೊಡಿ, ಇಲ್ಲಾಂದರೆ ನಿಮ್ಮ ಬಾಸೇ ನಿಮಗೆ ಶತ್ರು ಹಾಕುವಂಥ ಚಾನ್ಸಸ್ ಉಂಟು. ಸಿಂಹರಾಶಿಯವರು ಎಲ್ಲೋ ಕಡೆ ನೀರಿರೋ ಜಾಗ ಅಥವಾ ಪಾಚಿ ಇರೋ ಜಾಗದಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಸೊಂಟ ಮುರ್ಕೊಳ್ಳುವಂಥದ್ದು, ತೊಡೆ ಅಥವಾ ಬೆನ್ನಿಗೆ ನೋವಾಗುವಂಥ ಸಾಧ್ಯತೆ ಉಂಟು. ಆದ್ದರಿಂದ ಈ ಸಿಂಹರಾಶಿಯವರು ಈ ವರ್ಷ ಪೂರ್ತಿ ಆಗಾಗ ಶಕ್ತಿ ದೇವತೆಗಳ ದರ್ಶನ ಮಾಡಬೇಕು. ಶಕ್ತಿ ದೇವತೆಗಳು ದುರ್ಗಿ, ಕಾಳಿ ಮತ್ತು ಮೂಕಾಂಬಿಕಾ, ಚೌಡೇಶ್ವರಿ ಈ ಥರ ದೇವಿಗಳ ಆಗಾಗ ದರ್ಶನ ಮಾಡ್ತಿರಬೇಕು. ಅಲ್ಲೋಗಿ ಅಮ್ಮನವ್ರಿಗೆ ಭಾಗಣ ಕೊಡಬೇಕು. ಇಲ್ಲಾಂದರೆ ಅಷ್ಟು ದೂರ ಯಾರು ಹೋಗೋಕ್ಕಾಗಲ್ಲ, ಅವರು 5 ಜನ ಮುತ್ತೈದೆ ಹೆಂಗಸರಿಗೆ ಒಂದು ಭಾಗಣವನ್ನು ನಿಮ್ಮ ಹುಟ್ಟಿದ ವಾರ ದಿವಸ ಕೊಟ್ಟರೆ ಬಹಳ ಒಳ್ಳೆಯದು. ಈ ವರ್ಷದಲ್ಲಿ ಒಂದು ಬಾರಿ ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ ಅಂತ ಮಂತ್ರವನ್ನು ಆಗಾಗ ದಿನ 10-15 ಸಲ ದಿನಕ್ಕೆ ಬೆಳಗ್ಗೆ ಸಂಜೆ ಹೇಳ್ತಾ ಇದ್ದರೆ ಈ ವರ್ಷ ಪೂರ್ತಿ ಒಳ್ಳೆ ಶುಭ ಕಾಮನೆಗಳನ್ನು ನೀಡುತ್ತೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿ, ಇದು ಗುರು ಗೋಚಾರ ಫಲದಿಂದ ನೋಡೋದಾದರೆ ಇವ್ರಿಗೆ ತಂದೆ ತಾಯಿದು ಓದ್ ಜನ್ಮದ ಶಾಪ ಇರ್ಬೋದು, ಪಿತೃಶಾಪ, ಅಥವಾ ಈ ಜನ್ಮದಲ್ಲಿ ತಂದೆಗೆ ಬೈದು ಹೊಡೆದು ಮಾಡೋ ಹಿಂಸೆ ಕೊಟ್ಟು ಹೊರಗಡೆ ಹಾಕಿದರೆ ಅವ್ರ ಕಣ್ಣೀರು, ಅವ್ರ ಶಾಪ ಈ ಕನ್ಯಾ ರಾಶಿಯವರಿಗೆ. ಅದರಿಂದ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಒಳ್ಳೆಯದನ್ನು ಕೆಲಸ ಮಾಡ್ತೀರ, ಹಾಗೆ ಕೆಟ್ಟದ್ದು ಕೂಡ ಸೃಷ್ಟಿಯಾಗುತ್ತೆ. ಒಂದು ಒಳ್ಳೇದು ಕೊಟ್ಟರೆ ಕೆಟ್ಟದ್ದು ಕೂಡ ತೊಗೋಬೇಕಾಗ್ತಾ ಬರ್ತದೆ. ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ಇನ್ನೇನೋ ಒಂದು ಕೆಟ್ಟದ್ದು ಆಗ್ತಾ ಇರ್ತದೆ ಈ ರಾಶಿಯವರಿಗೆ. ಕೈಲಾದಷ್ಟು ನೀವು ಆಗಾಗ ವೃದ್ಧರಿಗೆ, ಅನಾಥರಿಗೆ, ಬಡವರಿಗೆ ದಾನ ಮಾಡ್ತಾಯಿರಿ. ಚಿಕ್ಕ ಮಕ್ಕಳು ತುಂಬ ಹಠ ಹಿಡಿತದೆ, ವಿಪರೀತ ಜ್ವರ, ಬಾಲಾರಿಷ್ಟ, ಬಾಲಗ್ರಹ ದೋಷಗಳಿಂದ ನರಳುತ್ತಾರೆ. ಪ್ರೇಮಿಗಳು ಈ ವರ್ಷ ಕನ್ಯಾ ರಾಶಿಯಲ್ಲಿ ಯಾರು ಹುಟ್ಟಿರೋ ಪ್ರೇಮಿಗಳು, ಗಂಡಾದರೆ ಹೆಣ್ಣಾಗಲಿ, ಅವರು ಪ್ರೇಮ ಇನ್ನೂ ಅತಿ ವೃದ್ಧಿಯಾಗಿ ಮದುವೆ ಮಾಡಿಕೊಳ್ಳುವಂಥ ಸಾಧ್ಯತೆ ಉಂಟು. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗುತ್ತಾರೆ. ಬಿಸ್ನೆಸ್ ಮಾಡ್ತಿರೋರಿಗೆ ಒಳ್ಳೆ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ. ಇನ್ನೊಂದು ಬೇರೆ ಬೇರೆ ಬಿಸ್ನೆಸ್ ಮಾಡೋದು, ಹೊಸ ಹೊಸ ಬಿಸ್ನೆಸ್ ಅವಕಾಶಗಳು ಕೂಡ ಹುಡುಕಿಕೊಂಡು ಬರ್ತದೆ. ಉದ್ಯೋಗದಲ್ಲಿದ್ದವರಿಗೆ ಪ್ರಮೋಷನ್ ಸಿಗುತ್ತೆ, ಇಲ್ಲ ಬೋನಸ್ ಸಿಗ್ಬೋದು, ಸ್ಯಾಲ್ರಿ ಹಾಕೋಗ್ಬೋದು. ಹೊರದೇಶಕ್ಕೆ ಹೋಗುವಂಥ ಸಂದರ್ಭ ಉದ್ಯೋಗದಲ್ಲಿದ್ದವರು ಬರ್ತದೆ, ಆಫೀಸ್ ವರ್ಕ್ ಮೇಲೆ. ಇನ್ನು ಈ ವೃಷಭ ರಾಶಿ ಮತ್ತು ಕನ್ಯಾ ಮಕರ ರಾಶಿಗೆ ಪಿತೃಶಾಪ ಇದೆ. ಅದನ್ನು
ಪಿತೃಶಾಪದಿಂದ ನೀವು ಗೋಕರ್ಣ ಅಥವಾ ಇನ್ನೆಲ್ಲಾದ್ರೂ ಹೋಗಿ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ತಿಲತರ್ಪಣ ನಿಮ್ಮಲ್ಲಿ ಏನು ಸಂಪ್ರದಾಯ ಅದು ಮಾಡ್ಕೊಂಬಂದ್ರೆ ಭಾಳ ಒಳ್ಳೆಯದು. ಯಾರಿಗೆ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಾರೋ ಅವರು ಆಗಾಗ ನೀವು ಚಿಕ್ಕ ಮಕ್ಕಳು ಇರುವಂಥ ಅನಾಥಾಶ್ರಮ ಅಲ್ಲೋಗಿ ಸಿಹಿ ಹಂಚೋದು, ಮಕ್ಕಳ ಜೊತೆ ಬೆರೆಯೋದು, ಮಕ್ಕಳ ಜೊತೆ ಏನಾದ್ರು ಒಂದು ಬರೆಯುವಂಥ ಪುಸ್ತಕ, ಪೆನ್ಸಿಲು, ರಬ್ಬರ್ ಈ ಥರದ್ದು ಏನಾದರೂ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಕೊಡೋದ್ರಿಂದ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಓಂ ವಿಕಟ ಗಣಪತಯೇ ನಮಃ, ಓಂ ವಿಕಟ ಗಣಪತಯೇ ನಮಃ, ಓಂ ವಿಕಟ ಗಣಪತಯೇ ನಮಃ ಅಂಥೇಳಿ ಕನ್ಯಾ ರಾಶಿಯವರು ದಿನನಿತ್ಯ ಒಂದು 15-20 ನಿಮಿಷ ಬೆಳಗ್ಗೆ ಸಂಜೆ ಜಪ ಮಾಡ್ತಿದ್ರೆ ಯಾವುದೇ ರೀತಿ ದೋಷಗಳಿರೋದಿಲ್ಲ. ಅವರು ಮಾಡೋಂಥ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗುತ್ತೆ ಅಂತ ನಮ್ಮ ಒಂದು ಪರಿಹಾರ ಹೇಳುತ್ತೆ. ಅದರಿಂದ ಈ ಕನ್ಯಾ ರಾಶಿಯವರು ದಿನನಿತ್ಯ ವಿಕಟ ಗಣಪತಿಯೇ ನಮಃ ಆಗಾಗ ಗಣಪತಿಯರ ದರ್ಶನ ಮಾಡ್ತಾಯಿರಿ. ಅನಾಥಾಶ್ರಮಕ್ಕೆ ಹೋಗಿ ಆಗಾಗ ಮಕ್ಕಳ ಜೊತೆ ಬೆರೆತು ಸೇವೆ ಮಾಡ್ತಾಯಿದ್ರೆ ಭಾಳ ವಿಶೇಷವಾದಂಥ ಫಲ ಪ್ರಾಪ್ತಿ ಆಗ್ತದೆ ಅಂತ ನನ್ನ ಈ ಒಂದು ಗೋಚಾರ ಫಲದ ರಾಶಿ ಭವಿಷ್ಯ. ತುಲಾ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಾರೋ ಭಾಳಷ್ಟು ಖರ್ಚು ಈ ವರ್ಷ. ಯಾರ್ಯಾರಿಗೋ ಕರ್ಕೊಂಬಂದು ಏನೇನೋ ಕೊಡಿಸಿ ಅಥವಾ ಏನೋ ಕೊಟ್ಬಿಟ್ಟು ಕಳ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ. ಸಿಕ್ಕಾಬಟ್ಟೆ ಏನೇನೋ ಪರ್ಚೇಸ್ ಮಾಡಿ ಮನೆಗೆ ತಂದಿಟ್ಕೋತಾರೆ. ಹೀಗಾಗಿ ಸಾಲ ಮಾಡಾದರೂ ಸಾಮಾನು ತಂದಿಡಬೇಕು, ಸಾಲ ಮಾಡೋರು ಬೀರು, ಫ್ರಿಜ್ಜು, ಟಿ ವಿ, ಮಂಚ ಈ ಥರ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ. ಅನಿರೀಕ್ಷಿತವಾಗಿ ಎಲ್ಲೋ ಒಂದು ಕಡೆ ಬರಬೇಕಾದ ದುಡ್ಡು ಬಂದುಬಿಡುತ್ತೆ ಇವರಿಗೆ. ಭಾಳ ವರ್ಷದಿಂದ ದುಡ್ಡು ಬಂದಿರಲ್ಲ, ತಡೆದಿರ್ತದೆ. ಧನ ಆಗಮನ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಾಡ್ತಾ ಇರ್ತದೆ ಆಗಾಗ. ಯಾರು ಈ ರಾಜಕೀಯ ಕ್ಷೇತ್ರದಲ್ಲಿದ್ದಾರೋ ಕಾರ್ಪೊರೇಟರ್ಸು, MLA, MP ಈ ಥರ ಅಂಥವ್ರಿಗೆ ಈ ಬಾರಿ ಭಾಳ ಭರ್ಜರಿ ಜಯ ಸಾಧಿಸ್ತಾರೆ. ಯಾರು ಡ್ರೈವ್ ಮಾಡ್ತಾರೋ, ಸ್ವಂತ ಕಾರ್ ಓಡಿಸೋದು ಅಥವಾ ಬಾಡಿಗೆ ಕಾರ್ಗಳು ಓಡಿಸೋದು, ಆಟೋ, ಬಸ್ಸು, ಲಾರಿ ಈ ಥರ ಓಡಿಸೋರು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ತುಲಾರಾಶಿಗೆ ಎಲ್ಲೋ ಒಂದು ಕಡೆ ಅಪಘಾತ ಆಗುವ ಸೂಚನೆಯನ್ನು ಕಾಣುತ್ತೆ. ಪ್ರೇಮಿಗಳಲ್ಲಿ ನಿಷ್ಠೂರ ಮಾಡಿ ಬ್ರೇಕ್ ಹಾಕ್ತಾರೆ. ಮತ್ತು ಯಾರು ನಿಷ್ಠೂರ ಮಾಡಿ ಬ್ರೇಕ್ ಹಾಕಿದ್ರು ಅಂಥವ್ರಿಗೀಗ ಒಂದುಗೂಡುವಂಥ ಯೋಗ ಇದೆ. ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಓದ್ತಾರೆ, ಆದರೆ ನಿರಾಸೆ, ಓದಿದಷ್ಟು ಮಾರ್ಕ್ಸ್ ಬಂದಿಲ್ಲ, ಓದಿದ್ದೆಲ್ಲ ನೆನಪಿಲ್ಲ ಅಂಥೇಳಿ ತುಂಬ ಕಷ್ಟಪಡ್ತಾರೆ. ಈ ತುಲಾರಾಶಿಯವ್ರಿಗೆ ಸಾಕಷ್ಟು ಬಾರಿ ಈ ಬಿದ್ದು ಯಾರೋ ತಳ್ಳೋ ಅಥವಾ ಅವರೇ ಸ್ವತಃ ಜಾರಿ ಬಿದ್ದೋ ಏನೋ ಮಾಡ್ಕೊಳ್ತಾರೆ. ಆಕ್ಸಿಡೆಂಟ್ಸಲ್ಲಿ ಆಗಿ ಅಪಘಾತಗಳಾಗುವಂಥ ಸೂಚನೆ ಇದೆ. ಪ್ರಾಣವಂತೂ ಹೋಗೋದಿಲ್ಲ, ಅಪಘಾತಗಳಾಗ್ತದೆ. ಹೀಗಾಗಿ ತುಲಾರಾಶಿಯವರು ಆಗಾಗ ನೀವು ಅಂಗವಿಕಲರ ಆಶ್ರಮಕ್ಕೆ ಹೋಗಬೇಕು. ಅಂಗವಿಕಲರಿಗೆ ಆಶ್ರಮಕ್ಕೆ ಹೋಗಿ ಕೈಲಾದ ಸಹಾಯ ಮಾಡಿ ಅನ್ನದಾನ, ವಸ್ತ್ರದಾನ, ಧನದಾನ, ಫಲ ಹಣ್ಣುಗಳು ಕೊಡೋದು ಮಾಡ್ತಾ ಇರಬೇಕು. ನಿಮ್ಮೂರು ಗ್ರಾಮ ದೇವತೆ ಯಾರಿದ್ದಾರೋ ಆ ದೇವ್ರಿಗೆ ಹೋಗಿ ಆಗಾಗ ಪ್ರಾರ್ಥನೆ ಮಾಡ್ತಾಯಿರಿ. ಓಂ ವಿಘ್ನರಾಜಾಯ ನಮಃ, ಓಂ ವಿಘ್ನರಾಜಾಯ ನಮಃ ಅನ್ನೋ ಮಂತ್ರನ ಈ ವರ್ಷ ಪೂರ್ತಿ ದಿನಕ್ಕೆ 15-20 ಸಲ ಹೇಳ್ತಾ ಇದ್ದರೆ ತುಲಾರಾಶಿಗೆ ಬರುವಂಥ ಎಲ್ಲ ಕಂಟಕಗಳು, ದೋಷಗಳು ಕೂಡ ನಿವಾರಣೆಯಾಗ್ತದೆ. ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗುರು ಸಪ್ತಮ ಭಾವದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಏನಪ್ಪ ಅಂತಂದರೆ ವ್ಯಾಪಾರದಲ್ಲಿ ಅಧಿಕ ಲಾಭ, ಸ್ನೇಹಿತರಿಂದ ಹಣ ಸಹಾಯ ಅಥವಾ ಬೇರೆ ಬೇರೆ ರೀತಿ ವ್ಯವಹಾರಗಳಲ್ಲಿ ಲಾಭ ಆಗುತ್ತೆ. ಇಂಥವ್ರಿಗೆ ಹೆಸರು, ಕೀರ್ತಿ, ಒಳ್ಳೆಯ ಸ್ಥಾನಮಾನ, ಗೌರವ, ಆಗಾಗ ಸನ್ಮಾನಗಳು ನಡೀತದೆ. ಹೊರದೇಶಕ್ಕೆ ಹೋಗೋ ಯೋಗ ಇದೆ. ಹೊರ ರಾಜ್ಯಗಳಲ್ಲಿ ಅಥವಾ ಹೊರದೇಶದಿಂದ ಬಂದಂಥವರಿಂದ ಭಾಳಷ್ಟು ಗೌರವ, ಸನ್ಮಾನಗಳು ನಡೀತದೆ. ನೀವೇನು ಮಾತು ಹೇಳಿದ್ರು ಕೂಡ ಬೆಲೆ ಕೊಡುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಗೌರವಿಸ್ತಾರೆ, ಆಧರಿಸ್ತಾರೆ. ನೀವು ಆಗಾಗ ದಾಂಪತ್ಯ ಜೀವನದಲ್ಲಿ ಏನಾದರೂ ಬಿರುಕು ಬಿಟ್ಟಿದ್ರೆ, ಗಂಡ ಹೆಂಡಲ್ಲಿ ಸಾಮ್ಯ ರಸ ಇಲ್ಲ, ಗಂಡ ಹೆಂಡಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಈ ವೃಶ್ಚಿಕ ರಾಶಿಯವರಿಗೆ ಈಗ ಗಂಡ ಹೆಂಡತಿ ತುಂಬ ಚೆನ್ನಾಗಾಗ್ತಾರೆ. ಯಾರು ಡೈವರ್ಸ್ಗೆ ಅಪ್ಲೈ ಮಾಡಿದರೆ ಕೌನ್ಸಿಲಿಂಗ್ ಮಾಡಿ ಡೈವರ್ಸ್ ವಾಪಸ್ ತೊಗೊಳ್ಳುವಂಥ ಯೋಗ ಇವರಿಗಿದೆ. ಇದಲ್ಲದೇ ಆಗಾಗ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿ, ಖಾಲಿ ಹೊಟ್ಟೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚುತ್ತಾರೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆ ಲಾಭ ಇದೆ. ಪ್ರೇಮಿಗಳು ಎಂಗೇಜ್ಮೆಂಟ್ ಆಗಿ ಅಥವಾ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿರುತ್ತೆ, ಅದು ಕ್ಯಾನ್ಸಲ್ ಆಗಿರ್ತದೆ. ಅಂಥ ಪ್ರೇಮಿಗಳಿಗೆ ಈಗ ವೃಶ್ಚಿಕ ರಾಶಿಯವರಿಗೆ ಶೀಘ್ರದಲ್ಲೇ ಮದುವೆ ಆಗುತ್ತೆ. ಮತ್ತು ಮದುವೆ ಆಗಿ ಮಕ್ಕಳಾಗಿಲ್ಲದ್ರು ಕೂಡ ಮಕ್ಕಳು ಸಂತಾನ ಆಗೋ ಯೋಗ ಇದೆ. ವಿದೇಶಕ್ಕೆ ಹೋಗೋ ಯೋಗ ಇದೆ. ವೃಶ್ಚಿಕ ರಾಶಿಯಲ್ಲಿ ಯಾರು ಹುಟ್ಟಿದ ಅವ್ರ ತಂದೆ ತಾಯಿಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಲ್ಲಿ ಕಣ್ಣೀರು ಹಾಕ್ಸೋದು, ತಂದೆ ತಾಯಿಯಿಂದ ಬಯಸ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಹಠ ಸ್ವಭಾವ ಬಿಡಬೇಕು ಅಂತ ನನ್ನ ಅಭಿಪ್ರಾಯ. ಅದರಿಂದ ಇವರು ವೃಶ್ಚಿಕ ರಾಶಿಯವರು ಆಗಾಗ ಶನಿವಾರ ಹೊತ್ತು, ಮಂಗಳವಾರ ಹೊತ್ತು ಆಂಜನೇಯನ ದರ್ಶನ ಮಾಡಬೇಕು. ಆಂಜನೇಯನಿಗೆ ಒಂದು ತುಳಸಿ ಹಾರ ಹಾಕ್ಸೋದ್ರಿಂದ ಭಾಳ ಒಳ್ಳೆಯದು. ವೃದ್ಧರಿಗೆ, ಅತಿ ವೃದ್ಧರಿಗೆ, ಹಿರಿಯರಿಗೆ ಅವ್ರಿಗೆ ಏನಾದ್ರು ಒಂದು ತುಂಡು ವಸ್ತ್ರವನ್ನು, ಕರ್ಚಿಪ್ ಇರ್ಬೋದು, ಟವಲ್ ಇರ್ಬೋದು, ಒಂದು ಸುತ್ತಕೊಳ್ಳೋಂಥ ದೌತಿ ಈ ಥರದನ್ನು ವಸ್ತ್ರದಾನ ಮಾಡಬೇಕು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಆಂಜನೇಯನ ಪೂಜೆ ಮಾಡೋದ್ರ ಜೊತೆಗೆ ಓಂ ಧೂಮ್ರವರ್ಣಾಯ ನಮಃ, ಓಂ ಧೂಮ್ರವರ್ಣಾಯ ನಮಃ, ಓಂ ಧೂಮ್ರವರ್ಣಾಯ ನಮಃ ಅನ್ನೋ ಮಂತ್ರನ ಆಗಾಗ ಹೇಳ್ತಾ ಇರಬೇಕು ಅಂತ ಪರಿಹಾರ ಸೂಚಿಸುತ್ತೆ. ಈಗ ಧನುರ್ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಈ ವರ್ಷದ ಭವಿಷ್ಯ
ಸಾಲಬಾಧೆ ಹೆಚ್ಚಾಗತ್ತೆ. ಸಾಲಬಾಧೆ ಹೆಚ್ಚಿಗೆ ಆಗಿ ಚಿಂತೆಯಾಗಿ ಮನಸ್ಸಿಗೆ ತುಂಬ ಮನೋವಿಕೋಪಗಳು ಬರ್ತದೆ. ಸ್ನೇಹಿತರು ಮೋಸ ಮಾಡೋ ಚಾನ್ಸಸ್ ಉಂಟು. ಮಿತ್ರದ್ರೋಹ ಮತ್ತು ಮನೇಲಿ ಹೆಂಡತಿ ಗಂಡ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಡಬೇಕು ನೀವು. ಧನುಷ್ ರಾಶಿಯವರು ಅವ್ರ ಜೊತೆ ಸಿನಿಮಾ ಕರ್ಕೊಂಡು ಹೋಗೋದು, ಪಿಕ್ನಿಕ್ ಕರ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಿರ್ಬೇಕು. ಆಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಥವಾ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿಲ್ಲ ಅಂದರೆ ಮನೆ ಬಿಟ್ಟು ಹೋಗುವಂಥದ್ದು, ಇಲ್ಲ ಕಂಪ್ಲೇಂಟ್ ಕೊಡುವಂಥದ್ದು, ಡೈವರ್ಸ್ ಆಗುವಂಥದ್ದು ಹೆಚ್ಚಿಗೆ ಕಾರಣ ಬರುತ್ತೆ ಧನುರ್ ರಾಶಿಯವರಿಗೆ. ಉದ್ಯೋಗದಲ್ಲಿ ಬದಲಾವಣೆ, ಯಾರ್ಯಾರಿಗೆ ಉದ್ಯೋಗದಲ್ಲಿದ್ದವ್ರು ಬೇರೆ ಜಾಬ್ ಸಿಗುತ್ತೆ, ಇದಕ್ಕಿಂತ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪೊಸಿಷನ್ನು, ಅಥವಾ ಉದ್ಯೋಗದಲ್ಲಿ ಇದ್ದವ್ರಿಗೆ ಪ್ರಮೋಷನ್ ಕೂಡ ಸಿಗ್ಬೋದು. ಈ ಕೋರ್ಟು ಕೇಸ್ಗೆಲ್ಲ ಹೋಗಿರ್ತಾರಲ್ಲ ಅಂಥವ್ರಿಗೆ ಜಡ್ಜ್ಮೆಂಟ್ ಸಿಗೋದು ಈ ವರ್ಷ ಭಾಳ ಕಷ್ಟ. ಈ ವರ್ಷ ಯಾರ್ಯಾರು ಕೋರ್ಟ್ ಕೇಸ್ ಹಾಕಿದಾರೋ ಅವ್ರಿಗೆ ಈ ವರ್ಷ ಜಡ್ಜ್ಮೆಂಟ್ ಸಿಗೋದಿಲ್ಲ, ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಸ್ವಲ್ಪ ಜನ ಬೇರೆ ಮನೆ ಮಾಡ್ಕೊಂಡು ವಾಸ ಮಾಡ್ತಾರೆ, ತಂದೆ ತಾಯಿ ಜೊತೆ ಇರೋದಿಲ್ಲ, ಅಣ್ಣ ತಮ್ಮಂದಿರ ಜೊತೆ ಇರಲ್ಲ, ಅಕ್ಕ ತಂಗಿರ ಜೊತೆ ಇರೋದಿಲ್ಲ. ಸ್ವಲ್ಪ ಜನ ಬೇರೆ ಊರಿಗೆ ಹೋಗಿ ವಾಸ ಮಾಡ್ತಾರೆ ಕಾರಣಾಂತರದಿಂದ, ಒಂದು ಸಣ್ಣ ಕಾರಣದಿಂದ. ಆಗಾಗ ನೀವು ಯಾತ್ರೆಗೆ ಹೋಗ್ತಾ ಇರ್ತೀರ, ಬದ್ರಿ, ಕಾಶಿ, ಅಮರನಾಥ್ ಈ ಥರ ಎಲ್ಲಾದರೂ ಒಂದು ಕಡೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಸ್ವಲ್ಪ ನಿಮಗೆ ತೊಂದರೆ ಕೊಡುವಂಥದ್ದಿದೆ. ಬಾಡಿಗೆದಾರರಿಂದ ತೊಂದರೆ ಇದೆ. ಸ್ವಂತ ಭೂಮಿ, ಸ್ವಂತ ಜಮೀನು ಉಳ್ಳವಂಥವ್ರಿಗೆ ಆಜುಬಾಜುವರಿಂದ ಕೇಸ್ ಹಾಕುವಂಥ ಚಾನ್ಸಸ್ ಉಂಟು. ಈ ಧನುರ್ ರಾಶಿಯವರಿಗೆ ಆಗಾಗ ಅಸ್ತಮ ರೋಗ ಮತ್ತು ಪಿತ್ತ ಮತ್ತು ಕಫದಿಂದ ತುಂಬ ನರಳುತ್ತಾರೆ. ಮಕ್ಕಳಲ್ಲಿ ಹಠತನ ಮತ್ತು ಜ್ವರ ಜಾಸ್ತಿ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಭಾಳಷ್ಟು ಒಳ್ಳೆಯದಾಗತ್ತೆ, ಓದ್ತಾರೆ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಂಬರ್ ಬರಲ್ಲ. 90 ಮಾರ್ಕ್ಸ್ ಬರಬೇಕು ಅಂದರೆ ಅವ್ರು 50 ಬರುತ್ತೆ. ಫೇಲಂತೂ ಆಗಲ್ಲ, ಓದ್ತಾರೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದವ್ರಿಗೆಲ್ಲ ಈ ಸಲ ಅಡ್ಮಿಷನ್ ಆಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೊರಡ್ತಾರೆ. ಸ್ತ್ರೀಯರಲ್ಲಿ ಆಗಾಗ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಗುಪ್ತ ಜನಾಂಗಕ್ಕೆ ಸಂಬಂಧಪಟ್ಟಂಥ ರೋಗದಿಂದ ನರಳ್ತಾರೆ. ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಉಂಟು ಸ್ತ್ರೀಯರಿಗೆ. ಆದ್ದರಿಂದ ಆಗಾಗ ಶಿರಡಿ ಸಾಯಿಬಾಬಾ, ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿಗಳು ಈ ಥರ ಗುರುಸ್ಥಾನಕ್ಕೆ ಹೋಗಿ ಗುರು ದರ್ಶನ ಮಾಡ್ತಾ ಇರಬೇಕು. ಅವರು ಓಂ ಉದ್ದಂಡ ಗಣಪತಿಯೇ ನಮಃ, ಓಂ ಉದ್ದಂಡ ಗಣಪತಿಯೇ ನಮಃ, ಉದ್ದಂಡ ಗಣಪತಿಯೇ ನಮಃ ಅಂತ ಮಂತ್ರನ ದಿನಕ್ಕೆ ಒಂದು 20 ಸಲ 30 ಸಲ ಹೇಳ್ತಾ ಇರಬೇಕು ಈ ವರ್ಷ ಮುಗಿಯುವವರೆಗೂ. ಆಗ ಇನ್ನೂ ಹೆಚ್ಚಿಗೆ ಒಳ್ಳೆಯದಾಗತ್ತೆ ಈ ಧನುರ್ ರಾಶಿಯವರಿಗೆ. ಈಗ ಮಕರ ರಾಶಿ ಭವಿಷ್ಯ ಈ ವರ್ಷ ಹೇಗಿರುತ್ತೆ ಅನ್ನೋದಾದರೆ, ಮಕರ ರಾಶಿಯವರು ಯಾರು ಇದ್ದಾರೋ ಅವ್ರಿಗೆ ಹೊರ ದೇಶಕ್ಕೆ ಹೋಗುವಂಥ ಅವಕಾಶ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಭಾಳಷ್ಟು ಲಭ್ಯ ಆಗುತ್ತೆ. ಏನೇ ಬಂದರೂ ಕೂಡ ಹಣದ ವಿಚಾರದಲ್ಲಿ ಭಾಳಷ್ಟು ಒಳ್ಳೆಯ ಸಮಯ. ಹಣ ಕೊಡೋದಾಗಲಿ ತೊಗೊಳೋದಲ್ಲಿ, ನೀವೇನೋ ಹಣ ಕೊಟ್ಟರೆ ಈ ವರ್ಷ ಯಾರಿಗಾರು ಅವ್ರು ವಾಪಸ್ ಕೊಡ್ತಾರೆ. ನಿಮಗೇನಾದ್ರು ಹಣ ಬರೋದಿದ್ರೆ ಖಂಡಿತ ವಾಪಸ್ ಹಣ ಬರುತ್ತೆ. ಮಕರ ರಾಶಿಯವರಿಗೆ ಏನೇ ಕೆಲಸ ಮಾಡಬೇಕಾದ್ರೂ ನೀವು ಸ್ವಯಂ ಬುದ್ಧಿಯಿಂದ ಮಾಡಿ. ಇವ್ರ ಮಾತು ಕೇಳ್ಕೊಂಡು ಕೆಲಸ ಮಾಡಬೇಡಿ. ಮಕರ ರಾಶಿಯವರು ಅವ್ರ ಮಾತು ಕೇಳ್ಕೊಂಡು ಕೆಲಸ ಮಾಡೋದು, ಇವ್ರ ಮಾತು ಕೇಳ್ಕೊಂಡು ಕೆಲಸ ಮಾಡೋದಾದರೆ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬಂದು ಕೆಲಸದಲ್ಲಿ ವಿಘ್ನಗಳಾಗ್ತದೆ. ಈ ವರ್ಷ ನಿಮಗೆ ತುಂಬ ಒಳ್ಳೆಯ ಸಮಯ. ವ್ಯಾಪಾರನಾದರೂ ಮಾಡ್ಬೋದು, ಕೆಲಸನೂ ಮಾಡ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು, ಅಥವಾ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ಭಾಳ ಅಧಿಕ ಲಾಭ ಕೊಡುವಂಥ ಚಾನ್ಸಸ್ ಇದೆ. ತುಂಬ ಕೆಟ್ಟ ಮಾತಾಡಿ ಎಲ್ಲರೂ ನಿಷ್ಠ ಮಾಡ್ಕೋಬೇಡಿ. ಮಕರ ರಾಶಿಯವರಿಗೆ ಈ ವರ್ಷ ಪೂರ್ತಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು ಬಾಯಲ್ಲಿ ಬರ್ತದೆ, ಹೊಲಸು ಮಾತುಗಳು. ಹೀಗಾಗಿ ಶತ್ರುಗಳನ್ನು ತಾವೇ ಸೃಷ್ಟಿ ಮಾಡ್ಕೊಳ್ತಾರೆ. ಒಳ್ಳೆ ಕೆಲಸ ಆಗೋದು ಕೂಡ ನಿಂತೋಗುತ್ತೆ ಅವ್ರು ಆಡೋ ಮಾತಿನಿಂದ. ಅದರಿಂದ ಇಲ್ಲಿ ಕೆಟ್ಟ ಮಾತಿನಿಂದ ಕೆಲಸ ಭಂಗ ಆಗ್ತಾ ಇದೆ. ಎಷ್ಟೋ ಜನ ನಿಮಗೆ ಕಷ್ಟ ಅಂಥೇಳಿ ಬಂದು ನಿಮಗೆ ಧನ ಸಹಾಯ ಮಾಡ್ತಾರೆ. ಆದರೂ ಕೂಡ ಅವರು ಎಲ್ಲೋ ಒಂದು ಕಡೆ ನಿಮಗೆ ಶತ್ರು ಆಗ್ಬೋದು. ದುಡ್ಡು ಕೊಟ್ಬಿಟ್ಟು ಅವರೇ ನಿಮಗೆ ಶತ್ರು ಆಗ್ಬೋದು. ಏನೋ ಒಂದು ವಸ್ತು ಕೊಟ್ಬಿಟ್ಟು ಅವ್ರ ಮೇಲೆ ಅಪಪ್ರಚಾರ ಮಾಡ್ಬೋದು. ಆ ಥರದ್ದೊಂದು ಇದೆ. ಪಿತೃಶಾಪ ಇದೆ. ಆದ್ದರಿಂದ ಮಕರ ರಾಶಿಯವರು ಆಗಾಗ ನಿಮ್ಮ ಸಂಪ್ರದಾಯ ಪ್ರಕಾರ ಪಿಂಡ ಇಡೋದು, ತಿಲತರ್ಪಣ ಕೊಡುವಂಥದ್ದು, ಏನು ನಿಮ್ಮ ವಂಶ ಪಾರಂಪರ್ಯ ಏನು ಹಿಡಿದೆಯೋ ಆ ಪಿತೃಶಾಪಕ್ಕೆ ಶಾಂತಿ ಮಾಡ್ತಾ ಬರ್ತಾಯಿರಿ. ದಾನ ಮಾಡ್ತಾಯಿರಿ. ಆಗಾಗ ಅಂಗವಿಕಲರಿಗೆ, ವೃದ್ಧರಿಗೆ ದಾನ ಮಾಡ್ತಾಯಿರಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ. ಪ್ರೇಮಿಗಳು ಈಗ ಮದುವೆ ಆಗಿರ್ತಾರೆ. ಮದುವೆ ಆಗಿಬಿಟ್ಟು 1-2-3 ತಿಂಗಳಿಗೆ ಸ್ವಲ್ಪ ಏನೋ ವಿವಾಹದಲ್ಲಿ ದಾಂಪತ್ಯ ಭಂಗ ದೋಷಗಳು ಕಾಣ್ತದೆ. ಅದರಿಂದ ಮದುವೆ ಮಾಡಿಕೊಂಡು ಈ ವರ್ಷದಲ್ಲೇ ಮದುವೆ ಆದ ಸ್ವಲ್ಪ ದಿನಕ್ಕೆ ಏನೋ ಒಂದು ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿ ಹಿರಿಯರ ಸಹಾಯದಿಂದ, ದೊಡ್ಡವ್ರ ಸಹಾಯದಿಂದ ಮತ್ತೆ ಅದನ್ನು ಪ್ಯಾಚಪ್ ಮಾಡಿ ಸಂಸಾರನ ಒಟ್ಟುಗೂಡಿಸುವಂಥ ಸಾಮರ್ಥ್ಯತೆನ ಮಕರ ರಾಶಿಯವರಿಗಿದೆ. ಆದ್ದರಿಂದ ಇವರು ಏನು ಮಾಡಬೇಕು, ಆಗಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶ್ರೀಗಂಧವನ್ನು ಕೊಡಬೇಕು. ಗಂಧ ಆಗಾಗ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹೋಗ್ತಾ ಇರಬೇಕು. ಓಂ ಋಣ ವಿಮೋಚನ ಗಣಪತಿಯೇ ನಮಃ, ಓಂ ಋಣ ವಿಮೋಚನ ಗಣಪತಿಯೇ ನಮಃ, ಓಂ ಋಣ ವಿಮೋಚನ ಗಣಪತಿಯೇ ನಮಃ ಮಂತ್ರನ ಈ ವರ್ಷ ಪೂರ್ತಿ ಆಗಾಗ ಬೆಳಗ್ಗೆ ಸಂಜೆ ಒಂದು 15-20 ಹೇಳ್ಕೊಳ್ತಾ ಬಂದರೆ, ಜಪ ಮಾಡ್ತಾ ಬಂದರೆ ಎಲ್ಲ ಥರ ದೋಷ ನಿವಾರಣೆಯಾಗಿ
ಭಾಳ ಫಲಪ್ರಾಪ್ತಿ ಆಗ್ತದೆ. ಈಗ ಕುಂಭರಾಶಿಯವರಿಗೆ ಶತ್ರುಕಾಟ ಈ ವರ್ಷ ಪೂರ್ತಿ ಮತ್ತು ತುಂಬ ಅಹಂಕಾರದಿಂದ ದುರಂಕಾರದಿಂದ ಮೆರೆದು ಇವತ್ತು ಸಿಕ್ಕಾಬಟ್ಟೆ ಅವಮಾನ ಆಗ್ತದೆ, ಶತ್ರುಗಳ ಕಾಟ ಆಗುತ್ತೆ. ಜೋಬಲ್ಲಿ ₹5 ಇದ್ರೆ ₹50 ಇದೆ ಅಂತ ಮೆರೆಯೋದು, ಒಂದು ಸಣ್ಣ ಸೈಟ್ ಇಲ್ಲ ಅಂತ 50 ಎಕರೆ ಜಮೀನಿದೆ ಅಂತ ಕೊಚ್ಕೊಳ್ಳೋದು, ಬಂಡ ಮತ್ತು ಜಂಬದಿಂದ ಮಾನ ಹಾನಿ, ಧನ ಹಾನಿ. ಯಾರೇ ಉದ್ಯೋಗದಲ್ಲಿದ್ದಾರೋ ಅವ್ರಿಗೆಲ್ಲ ಬಾಸಿಂದ ಒಳ್ಳೆ ಸಹಾಯ ಆಗುತ್ತೆ. ಬೇರೆಯವ್ರ ಮುಖಾಂತರ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಉದ್ಯೋಗ ಇಲ್ಲ ಅಂದವ್ರಿಗೆ, ವ್ಯಾಪಾರ ಮಾಡೋರಿಗೆ ಬೇರೆಯವ್ರ ಮುಖಾಂತರ ಇನ್ವೆಸ್ಟ್ ಮಾಡಿಸಿ ವ್ಯಾಪಾರ ಮಾಡಿ ಲಾಭ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಿಮಗೆ ನೀವು ವ್ಯಾಪಾರ ಮಾಡ್ತೀರಾ, ಅವ್ರಿಗೂ ಒಳ್ಳೇದು ಮಾಡ್ತೀರಾ, ನೀವು ಒಳ್ಳೇದು ಮಾಡ್ಕೊಳ್ತೀರಾ. ಆ ಥರದ ಒಂದು ಕುಂಭರಾಶಿಯವ್ರಿಗಿದೆ. ಯಾರ್ಯಾರು ವಾಹನ, ಭೂಮಿ, ಮನೆ, ಜಮೀನು ಖರೀದಿ ಮಾಡಬೇಕು ಅಂತ ಮನಸ್ಸಿತ್ತೋ ಹೋದ ವರ್ಷ, ಅವ್ರಿಗೆ ಈ ವರ್ಷ ಕಾರ್ ತೊಗೋಬೋದು, ಭೂಮಿ ತೊಗೋಬೋದು, ಮನೆ ತೊಗೋಬೋದು, ಹೊಲ ಗದ್ದೆಯನ್ನು ತೊಗೊಳ್ಳೋಂಥ ಒಳ್ಳೆಯ ಅವಕಾಶ ಇದೆ. ಅದರಿಂದ ತಾಯಿಯಿಂದ ಸ್ವಲ್ಪ ಕುಂಭರಾಶಿಯಲ್ಲಿ ಯಾರಿದ್ರೋ ಅವ್ರ ತಾಯಿಗೆ ತುಂಬ ಕಷ್ಟ ಆಗುತ್ತೆ. ಕುಂಭರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವ್ರ ತಾಯಿಗೆ ಅನಾರೋಗ್ಯದಿಂದ ಪೀಡೆ, ಮತ್ತು ತಂದೆಗೆ ಸುಖ, ಅಣ್ಣ ತಮ್ಮಂದರಿಂದ ಒಳ್ಳೆಯ ಯೋಗ ಇದೆ ಕುಂಭರಾಶಿಯವರಿಗೆ. ಜೊತೆಗೆ ಅಕ್ಕ ತಂಗಿಯರಿಂದ ಸ್ವಲ್ಪ ಏನೋ ಕಿರಿಕಿರಿ, ಅಣ್ಣನ ಮೇಲೆ ಸೈಟು ಅಥವಾ ಮನೆ ಮೇಲೆ ಕೇಸ್ ಹಾಕ್ಬೋದು, ಅಣ್ಣ ತಮ್ಮಂದ್ರ ಮೇಲೆ ಅಕ್ಕ ತಂಗಿರು ಕೇಸ್ ಹಾಕ್ಬೋದು. ಆ ಥರದೊಂದು ದೋಷ ಎತ್ತು ಕಾಣುತ್ತೆ. ಇವರು ಆಗಾಗ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಇಲ್ಲ ವಿಷ್ಣುಗೆ ಸಂಬಂಧ ರಾಮ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ಸಿಹಿ ಭೋಜನವನ್ನು ನೈವೇದ್ಯ ಮಾಡಿಸ್ಬೇಕು ಕುಂಭರಾಶಿಯವರು. ಓಂ ದುರ್ಗಾ ಗಣಪತಿಯೇ ನಮಃ, ಓಂ ದುರ್ಗಾ ಗಣಪತಿಯೇ ನಮಃ, ಓಂ ದುರ್ಗಾ ಗಣಪತಿಯೇ ನಮ್ಮ ಮಂತ್ರನ ದಿನನಿತ್ಯ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯದು. ಸ್ಟೂಡೆಂಟ್ಸ್ ಭಾಳ ಒಳ್ಳೆಯ ಯೋಗ ಇದೆ. ಪ್ರೇಮಿಗಳು ಈಗ ಮದುವೆ ಆಗ್ತಾರೆ, ಮದುವೆ ಆಗಿ ತಂದೆ ತಾಯಿಯಿಂದ ದೂರ ಆಗುವಂಥ ಚಾನ್ಸಸ್ ಉಂಟು. ಕುಂಭರಾಶಿ ಹುಡುಗ ಆಗಿದರೆ ಮದುವೆ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾನೆ, ಕುಂಭರಾಶಿ ಹುಡುಗಿ ಆಗಿದರೆ ಮದುವೆ ಮಾಡಿಕೊಂಡು ತಂದೆ ತಾಯಿಯಿಂದ ದೂರ ಹೋಗ್ತಾರೆ. ಇಲ್ಲಿ ಕುಂಭರಾಶಿಯವರಿಗೆ ಆದಷ್ಟು ಅಂತರ್ಜಾತಿ ವಿವಾಹಗಳಾಗುವಂಥ ಚಾನ್ಸಸ್ ಉಂಟು. ಮಂಡಿ ಮತ್ತು ಪಾದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನರಳುತ್ತಾರೆ. ಆದ್ದರಿಂದ ಓಂ ದುರ್ಗಾ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಬೇಕು. ಕೊನೆಯದಾಗಿ ಮೀನರಾಶಿ ಭಾಳಷ್ಟು ರಿಸ್ಕ್ ತಗೊಳ್ಳುವಂಥ ರಾಶಿ ವರ್ಷ. ನೀವು ಪ್ರಯತ್ನ ಪಟ್ಟಿದ್ರೆ ಮಾತ್ರ ನಿಮಗೆಲ್ಲ ಕೆಲಸ ಲಭ್ಯ. ತುಂಬ ಉದ್ವೇಗ, ಜಂಬ, ಆಡಂಬರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ರಿಸ್ಕಲ್ಲೇ ಎಲ್ಲ ಶುರುವಾಗುತ್ತೆ. ದಿನನಿತ್ಯ ನಿಮ್ಮ ಕೆಲಸವೇ ಎಲ್ಲ ರಿಸ್ಕಲ್ಲಿ ಇರ್ತದೆ. ಗಂಡ ಹೆಂಡ್ತಿರು ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಅವ್ರು ಒಂದಾಗ್ತಾರೆ. ಗಂಡ ಹೆಂಡ್ರಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಇವತ್ತು ಈ ಮೀನರಾಶಿಯವರು ಈ ವರ್ಷ ಒಂದಾಗ್ತಾರೆ. ಅವರವರೇ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ಮಾಡೋಣ ಅಂತೇಳಿ ತೀರ್ಮಾನ ತಗೊಳ್ತಾರೆ. ಕುಂಭರಾಶಿಯಲ್ಲಿ ಹುಟ್ಟಂಥವ್ರು ಮತ್ತು ಮೀನರಾಶಿ ಹುಟ್ಟಂಥವ್ರಿಗೆ ಭಾಳ ಒಂದು ಅನುಗ್ರಹ, ಗುರುವಿನ ಅನುಗ್ರಹ ಇದೆ. ಮೀನರಾಶಿಯಲ್ಲಿ ಇರೋಂಥ ವಿದ್ಯಾರ್ಥಿಗಳಿಗೆ ಗುರು ಅಧಿಪತಿ ವೃಷಭ ರಾಶಿಯಲ್ಲಿ ಸಂಚಾರ ಇರೋದ್ರಿಂದ ಭಾಳ ಚೆನ್ನಾಗಿ ಓದ್ತಾರೆ. ರ್ಯಾಂಕು ಫಸ್ಟ್ ಕ್ಲಾಸ್ ಬರೋದ್ರ ಚಾನ್ಸಸ್ ಉಂಟು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಚಾನ್ಸಸ್ ಉಂಟು. ಡಿಗ್ರಿ ಆದಮೇಲೆ ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡೋ ಅವಕಾಶ ಇದೆ ಮೀನರಾಶಿಯವರಿಗೆ. ವಿದೇಶ ಪ್ರಯಾಣ ಇದೆ ಕೆಲವರಿಗೆ ವ್ಯಾಪಾರದ ದೃಷ್ಟಿಯಿಂದ. ಆಸ್ಪತ್ರೆಯಲ್ಲಿ ವಾಸ ಮಾಡುವಂಥ ಒಂದು ಯೋಗ ಇದೆ ಮೀನರಾಶಿಯವರಿಗೆ. ಕಾರಣ ಈ ಪಾದದಿಂದ ನೋವು ಅಥವಾ ಭುಜದಿಂದ, ಸೊಂಟದಿಂದ ಸಿಯಾಟಿಕಾ ಅನ್ನೋ ಕಾಯಿಲೆ ಬರುವ ಪ್ರಾಬ್ಲಮ್ ಇದೆ. ಆಗಾಗ ಇವರಿಗೆ ಕೆಮ್ಮು, ಜ್ವರ, ನೆಗಡಿಯಿಂದ ದುಂದು ಖರ್ಚು, ಆರೋಗ್ಯ ದೃಷ್ಟಿಯಲ್ಲಿ ದುಂದು ಖರ್ಚಾಗತ್ತೆ. ವಯಸ್ಸಾದ ವೃದ್ಧರು, 60 ವರ್ಷ ಮೇಲ್ಪಟ್ಟವರು, ಅವರು ಇದಕ್ಕಿದ್ದಾಗೆ ಕಣ್ಣು ಮಂಜಾಗಿ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಯಿಂದ ಮತ್ತು ಚೆಸ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಯಿಂದ ನರಳಿ ದುಂದು ಖರ್ಚು ಮಾಡ್ಕೊಳ್ತಾರೆ. ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಮೀನರಾಶಿಯವರು. ಅನೇಕರ ಜೊತೆ ನೀವು ಮಿಂಗಲ್ ಆಗಲ್ಲ, ಸಂಬಂಧ ಕಳ್ಕೊಂಬಿಟ್ಟಿರ್ತೀರ ಡಿಸ್ಟ್ರೋ ಮಾಡಿ. ಅಂಥವ್ರಿಗೆಲ್ಲ ಈಗ ದೂರ ಹೋದವರೆಲ್ಲ ಈಗ ಹತ್ತಿರ ಆಗ್ತಾರೆ. ಹೆಚ್ಚೆಚ್ಚಿಗೆ ಕೆಲಸ ಮಾಡೋದ್ರಿಂದ ನಿಮಗೆ ಫಲಪ್ರಾಪ್ತಿ ಆಗ್ತದೆ. ನೀವು ಅತಿಯಾಗಿ ಪ್ರಯಾಣ ಮಾಡಬಾರ್ದು ಈ ವರ್ಷ ಮೀನರಾಶಿಯವರು. ಅದರಲ್ಲೂ ಸಮುದ್ರ, ನದಿ, ಕಾಲುವೆ, ನೀರಿರೋ ಜಾಗದಲ್ಲಿ ಈಜಕ್ಕೆ ಹೋಗೋದು, ಸ್ವಿಮ್ಮಿಂಗ್ ಮಾಡ್ತೀನಿ ಅಂತೇಳಿ ಹೋಗೋದು, ಆ ಥರದ್ದು ಏನಾಯಿತು ಅಂದರೆ ಜಲ ಮೃತ್ಯು ದೋಷ ಕಂಟಕಗಳಿದೆ ಅಂತ ಹೇಳ್ತಾರೆ. ಅದರಿಂದ ನೀವು ಮಾತಾಡೋ ಸ್ಟೈಲ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲರ ಜೊತೆಲೂ ಸೋಷಿಯಲ್ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಆಗಾಗ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಹೋಗಿ ಜನರನ್ನು ಭೇಟಿ ಮಾಡಿ ಅವ್ರಿಗೆ ಸ್ವಾಂತನ ಹೇಳೋದು, ಅವ್ರ ಶಾಂತಿ ಕೊಡೋದು, ಅವ್ರ ಜೊತೆ ಮಾತುಕತೆ ಮಾಡಿ ಸಮಯ ಸ್ಪೆಂಡ್ ಮಾಡಿದ್ರೆ ಮೀನರಾಶಿಗೆ ಶಾಂತಿ. ಓಂ ತ್ರಿಮುಖ ಗಣಪತಿಯೇ ನಮಃ, ಓಂ ತ್ರಿಮುಖ ಗಣಪತಿಯೇ ನಮಃ, ಓಂ ತ್ರಿಮುಖ ಗಣಪತಿಯೇ ನಮಃ ಅನ್ನೋ ಮಂತ್ರನ ದಿನನಿತ್ಯ ಒಂದು 20 ಸಲ ಹೇಳ್ತಾ ಬಂದರೆ ಬೆಳಗ್ಗೆ ಸಂಜೆ ಈ ವರ್ಷ ಪೂರ್ತಿ ನಿಮಗೆ ಎನ್ನೇ ಕೆಡುಕು ಇದು ಕೂಡ ಆರಾಮಾಗಿ ಬಿಡುಗಡೆ ಆಗುತ್ತೆ. ಒಳ್ಳೆಯದು ಹೆಚ್ಚೆಚ್ಚಿಗೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದಾಗಕ್ಕೆ ಬಿಡಲ್ಲ ಈ ಮಂತ್ರ ಮತ್ತು ಈ ಸೇವೆಯಿಂದ. ಇದೇ ವೀಕ್ಷಕರೇ ಮೀನರಾಶಿಯ ವರ್ಷ ಫಲ. ವೀಕ್ಷಕರೇ ಕೇಳಿದ್ರಲ್ಲ ಈ ವರ್ಷದ ಕ್ರೋಧಿನಾಮ ಸಂವತ್ಸರ ವರ್ಷ ಫಲ
ಮತ್ತು ರಾಶಿಗಳ ಫಲ. ನಾನು ಗುರು ಗೋಚಾರ, ಯುಗಾದಿ, ಲಗ್ನ, ನಕ್ಷತ್ರ, ರಾಶಿ ಮೇಲೆ ಫಲನ ಸಂಗ್ರಹ ಮಾಡಿ ನನ್ನದೇ ಆದ ಅನುಭವದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಪರಿಹಾರಗಳನ್ನು ಪಾಲನೆ ಮಾಡಿದ್ದೆ ಆದರೆ ಯಾರೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ 4 ಗ್ರಹಣಗಳಾಗುತ್ತೆ. 2 ಚಂದ್ರಗ್ರಹಣ, 2 ಸೂರ್ಯಗ್ರಹಣ. ಯಾವ ಗ್ರಹಣ ಕೂಡ ಭಾರತದಲ್ಲಿ ಗೋಚಾರ ಆಗೋದಿಲ್ಲ, ಅಂದರೆ ಕಾಣಿಸ್ಕೊಳ್ಳಲ್ಲ. ಆದ್ದರಿಂದ ಗ್ರಹಣ ಆಚರಣೆ ಯಾವುದೂ ಇಲ್ಲ. ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣನೇ ಆಗಿರ್ಬೋದು. ಭಾರತದಲ್ಲಿ ಗ್ರಹಣದ ಆಚಾರ ಇಲ್ಲ. ಆದರೆ ಸಾಧನೆ ಮಾಡೋದು, ಗ್ರಹಣ ಕಾಲದಲ್ಲಿ ಜಪ ತಪ ಧ್ಯಾನವನ್ನು ಮಾಡಿದ್ರೆ ಈ ವರ್ಷ ಇನ್ನೂ ಹೆಚ್ಚೆಚ್ಚಿಗೆ ಫಲಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಆ ಭಗವಂತ ನಿಮಗೆಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸದಾ ನಿರಂತರವಾಗಿ ಕಾಪಾಡಲಿ ಅಂತ ಹೇಳಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.